ಏನಾಗಿದೆ ಸ್ನೇಹಿತರೆ, ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಕೋರ್ತೀನಿ. ಸ್ನೇಹಿತರೆ, ಕಾಲ ಬದಲಾದಂಗೆ ಜಗತ್ತಿನ ವ್ಯವಸ್ಥೆಗಳು ಬದಲಾಗ್ತಾ ಹೋಗ್ತವೆ, ಸಂಶೋಧನೆಗಳು ನಡೀತವೆ, ಹೊಸ ಹೊಸ ಟೆಕ್ನಾಲಜಿಗಳು ಬರ್ತವೆ, ಹೊಸ ಹೊಸ ವ್ಯವಸ್ಥೆಗಳು ಬದಲಾಗ್ತವೆ. ನಾವೇನೋ ತಿಳ್ಕೊಂಡಿದ್ವಿ, ನಾವೆಷ್ಟೋ ನಾಲೆಡ್ಜ್ ಇಟ್ಕೊಂಡಿವಿ, ನಾವೇನೋ ಸ್ಟಡಿ ಮಾಡಿವಿ, ನಮಗಿರೋ ನಾಲೆಡ್ಜ್ಗೆ ಹೊಸ ಹೊಸ ಅಪ್ಡೇಟ್ ಆಗ್ತಾ ಹೋಗ್ಬೇಕಾಗತ್ತೆ. ಬಟ್ ನಾನ್ ತಿಳ್ಕೊಂಡಿರೋದೇ ಹೆಚ್ಚು ಅಂತ ನಾವ್ ಅಂದ್ಕೊಂಡ್ರೆ ಪ್ರಪಂಚ ಸುಮ್ಕಿರೋದಿಲ್ಲ. ಕಾಲದ ಹಿಂದೆ ನಾವು ಹೋಗ್ಬೇಕಂದ್ರೆ ನಾವು ಹೊಸ ಹೊಸದ್ ಏನ್ ಬರ್ತಾ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸ್ವಲ್ಪ ತಿಳ್ಕೊಂಡ ನಂತರ ಇದರ ಅವಶ್ಯಕತೆ ನಮಗೆ ಇದ್ರೆ ಮಾತ್ರ ಖಂಡಿತ ಬಳಸ್ಕೊಳ್ಳೋಣ. ಸ್ನೇಹಿತರೆ, ಹಾಗಾದ್ರೆ ಈ ವ್ಯವಸ್ಥೆಗಳು ಏನು ಅಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ವಿವರವನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಈ ಕಂಪನಿ ಹೆಸರು SMPL ಅಂತ, ಸುವರ್ಣ ವೇದ್ ಮಿಲೇನರ್ ಪ್ರೈವೇಟ್ ಲಿಮಿಟೆಡ್ ಅಂತ. ಈ ಕಂಪನಿ CMD ಚೇರ್ಮನ್ ಕಮ್ ಮ್ಯಾನೇಜಿಂಗ್ ಡೈರೆಕ್ಟರ್ ಸುಭಾಷ್ ನರೋಳೆ ಅಂತ. ಸ್ನೇಹಿತರೆ, ಈ ಕಂಪನಿ ಕಾರ್ಪೊರೇಟ್ ಆಫೀಸ್ ಇರೋದು ಪೂನಾದಲ್ಲಿ. ಈ ಕಂಪನಿ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದು ಸತಾರದಲ್ಲಿ, ಮಹಾರಾಷ್ಟ್ರ. ಸ್ನೇಹಿತರೆ, ಇವ್ರದ್ದು ರಿಜಿಸ್ಟ್ರೇಷನ್ ಆಫೀಸು ಇನ್ನೊಂದು ಸತಾರದಲ್ಲೂ ಇದೆ. ಟೋಟಲಿ ಮಹಾರಾಷ್ಟ್ರ, ಕರ್ನಾಟಕ ಮತ್ತೆ ಬೇರೆ ಆಲ್ ಇಂಡಿಯಾ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಮಹಾರಾಷ್ಟ್ರ ಸ್ಟೇಟ್ ಗೌರ್ಮೆಂಟ್ ಲೀಗಲ್ ಡಾಕ್ಯುಮೆಂಟ್ಸ್ ಏನ್ ಬರುತ್ತೆ ಅವೆಲ್ಲವೂ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕಂಪನಿಗೆ ಏನ್ ಬೇಕು ಎಲ್ಲಾ ಕಂಪನಿ ಲೀಗಲ್ ಡಾಕ್ಯುಮೆಂಟ್ಸ್ ಅನ್ನು ಈ ಕಂಪನಿ ಹೊಂದಿದೆ. ಲಾಸ್ಟ್ ರಿಸರ್ಚ್ ಪ್ರಾಡಕ್ಟ್, ಒಂದು ಫಾರ್ಮುಲೇಷನ್, ದ ನ್ಯೂ ರೆವಲ್ಯೂಷನ್, ನ್ಯೂ ಪ್ರಾಡಕ್ಟ್, ನ್ಯೂ ಸಿಸ್ಟಮ್. ಸ್ನೇಹಿತರೆ, ಹಾಗಾದ್ರೆ ಇದಿನ್ನು ಜನರಿಗೆ ಪರಿಚಯ ಇಲ್ಲ, ಬಟ್ ಇಲ್ಲೊಂದಿಷ್ಟು ಸಿಸ್ಟಮ್ ಇದೆ. ದೀರ್ಘಾಯುಷ್ಯ ಅಂತ, ಡಿಸೀಸ್ ಫ್ರೀ ಲೈಫ್, ಕಾಯಿಲೆ ರಹಿತ ಜೀವನ ಮಾಡ್ಬೇಕು. LL ಅಂತ ಅಂದ್ರೆ ಲೈವ್ ಲಾಂಗ್ ಲೈಫ್ ಅಂತ. ಗುಡ್ ಹೆಲ್ತ್ ಅಂಡ್ ಗುಡ್ ಲೈಫ್ ಅಂತ. ಇದ್ರ ಮೇಲೆ ಈ ಬೇಸ್ ಮೇಲೆ ಈ ಸಿಸ್ಟಮ್ ಇರೋದು. ನಾನ್ ನಿಮಗೊಂದು ಸ್ಕ್ರೀನ್ ಶಾಟ್ ನೋಡ್ತಿರ್ಬೋದು. ಜಗತ್ತಿನಾದ್ಯಂತ ಇತ್ತೀಚೆಗೆ ರೀಸೆಂಟ್ಲಿ ಜನವರಿಯಿಂದ ಇತ್ತೀಚೆಗೆ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿದೆ ವರ್ಲ್ಡ್ ವೈಡ್. ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದೆ. ನಿಮ್ ಗಮನಕ್ಕಿರ್ಲಿ, ಎಲ್ಲಾ ಪೇಪರ್ ಮೀಡಿಯಾ ಎಲ್ಲಾ ಕಡೆಗೂ ಇದು ಬಹಳಷ್ಟು ಪ್ರಚಾರ ಆಗಿದೆ. ಇವತ್ತು ಸಹ BBC ನ್ಯೂಸ್ ಚಾನಲ್ ಇಂದ ಹಿಡಿದು ಎಲ್ಲವೂ ಪ್ರಚಾರ ಮಾಡ್ತಾ ಇದೆ. ನ್ಯಾಷನಲ್ ಜಿಯೋಗ್ರಫಿ ಇಂದ ಹಿಡಿದು ಪ್ರತಿಯೊಂದು ಇಂಗ್ಲಿಷ್ ನ್ಯೂಸ್ ಪೇಪರ್ ಇಂದ ಇದು ಏನು ಅಂದ್ರೆ ಬಯಾಲಜಿಕಲ್ ಏಜ್ ಅಂತ. ದ ನ್ಯೂ ರೆವಲ್ಯೂಷನ್ ಏನಂದ್ರೆ ಎಕ್ಸ್ಪೆಷಲಿ ಬಹಳಷ್ಟು ಸ್ಟಡಿ ಆಗಿರೋದು ಇಂಡಿಯಾದ ಮೇಲೆ. ನಮ್ಮಲ್ಲಿ ಏನು ಅಂದ್ರೆ ಬಹಳಷ್ಟು ವಿಚಾರಗಳೇನಂದ್ರೆ, ನನಗೆ ಏಜ್ ಎಷ್ಟಾಗಿದೆ, 40 ವರ್ಷ ಆಗಿದೆ ಅಂದ್ರೆ ಬಾಡಿ ಏಜ್ ಎಷ್ಟಾಗಿದೆ, 60ರಿಂದ 70 ಅಂತ ಹೇಳುತ್ತೆ ಸಂಶೋಧನೆಗಳು, ರಿಸರ್ಚ್. ಇದ್ರಿ ದ ಫಿಸಿಕಲ್ ಏಜ್, ಮೆಂಟಲ್ ಏಜ್ ನೀವು ಕೇಳಿರ್ತೀವಿ, ನಾವು ಕೇಳಿದ್ವಿ. ಬಟ್ ಇದು ಬಯಾಲಜಿಕಲ್ ಏಜ್ ಅಂಡ್ ಕರೆಕ್ಟ್ ಡೇಟ್ ಆಫ್ ಬರ್ತ್ ಏಜ್ ಅಂತ. ಡೇಟ್ ಆಫ್ ಬರ್ತ್ ಏಜ್ ಬೇರೆ, ಬಯಾಲಜಿಕಲ್ ಏಜ್ ಬೇರೆ, ಅಂದ್ರೆ ಬಾಡಿ ಏಜ್ ಅಂತ. ಹಾಗಾದ್ರೆ ಈ ರಿಸರ್ಚ್ ಮತ್ತು ಈ ರೆವಲ್ಯೂಷನ್ ಏನ್ ಹೇಳುತ್ತೆ ಅಂದ್ರೆ ಇದು ಏನಕ್ಕೆ ಅಂತ ನಾವು ಇನ್ನು ಸ್ವಲ್ಪ ಸವಿಸ್ತರವಾಗಿ ಇದ್ರ ಬಗ್ಗೆ ತಿಳ್ಕೋಣ. ಇದು ಇಲ್ಲಿ ಒಂದಿಷ್ಟು, ನನಗೆ ಏಜ್ 55 ಆಗಿದೆಯಪ್ಪ, ಬಟ್ ನಮಗೆ ಇದನ್ನ ಯಾಕೆ ಬೇಕು ಇದು ಅಂದ್ರೆ, ನನಗೆ ಏಜ್ ಈಗ 55 ವರ್ಷ ಆಗಿದೆ, ಆದ್ರೆ ಲುಕ್ 25 ವರ್ಷ. ಯಾಕೆ ಇದು ಅಂದ್ರೆ, ಈ ಆಂಟಿ ಏಜಿಂಗು ಎಕ್ಸ್ಪೆಷಲಿ ಇಂಡಿಯಾದಲ್ಲಿ, ನಮ್ಮಲ್ಲಿ ಏನಿದೆ ರಿಸರ್ಚ್ ಏನ್ ಹೇಳುತ್ತೆ, ನಮ್ಮ ದೇಶದಲ್ಲಿ ಯಂಗ್ಸ್ಟರ್ಸ್ ಏನಿದೆ ಇವರೆಲ್ಲರೂ ಏನಾಗದೆ ಬೇಗ ವಯಸ್ಸಾದವ್ರ ತರ ಕಾಣ್ತಾ ಇದೀವಿ ಅಂತ ಸಂಶೋಧನೆಗಳು ಹೇಳ್ತಾ ಇದೆ ಥ್ರೂ ದ ರಿಸರ್ಚ್. ಈಗ ಹೊಸ ಸಿಸ್ಟಮ್ ಏನಂದ್ರೆ ರಿವರ್ಸ್ ಏಜ್ ಅಂತ. ರಿವರ್ಸ್ ಏಜ್, ನಮ್ಮ ಏಜ್ ಅನ್ನ ರಿವರ್ಸ್ ಮಾಡ್ಕೊಳೋದು ಹೇಗೆ, ಇಟ್ ಇಸ್ ಎ ಟ್ರೆಂಡ್, ದ ನ್ಯೂ ರೆವಲ್ಯೂಷನ್ ಆನ್ 2025, ದ ರಿವರ್ಸ್ ಏಜ್ ಅಂತ, ದ ನ್ಯೂ ಟ್ರೆಂಡ್ ಅಂಡ್ ನ್ಯೂ ರೆವಲ್ಯೂಷನ್. ಹಾಗಾದ್ರೆ ಈ ರಿವರ್ಸ್ ಏಜ್ ಇದನ್ ಮೇಲೆ ಸಂಶೋಧನೆಗಳು ಎಲ್ಲವೂ ನಡೀತಾ ಇದೆ. ರಿವರ್ಸ್ ಏಜ್ ಅನ್ನ ಮಾಡ್ಕೊಂಡ್ರೆ ಈಗ ಆಲ್ರೆಡಿ ವರ್ಲ್ಡ್ ವೈಡ್ ಇದೆ ಇದು ಆಲ್ರೆಡಿ, ಬಟ್ ಇಂಡಿಯಾದಲ್ಲಿ ರಿಸರ್ಚ್ ಈಗ ಇತ್ತೀಚೆಗೆ ಬಂದಿರೋದು. ಯಾಕೆ ರಿವರ್ಸ್ ಏಜ್ ಅಂದ್ರೆ, ನಮಗೆ ಓಕೆ ಈಗ ಆಲ್ರೆಡಿ ನಿಮ್ಗೆ ಒಂದಿಷ್ಟು ಈಗ ಆಲ್ರೆಡಿ ರಿಸರ್ಚ್ ಏನ್ ಹೇಳುತ್ತೆ, ಬಹಳಷ್ಟು ಪ್ರಾಕ್ಟಿಕಲಿ ಕೆಲವು ರಿಸರ್ಚ್ ಏನ್ ಹೇಳ್ತವೆ ಅಂದ್ರೆ, ಈಗ ನಮಗೆ ಬಾಡಿ ಮುಂಚೆಲಿ ಪ್ರೆಸೆಂಟ್ ಏಜ್ ಎಷ್ಟಿದೆ, ಇಲ್ಲಿ 53 ಇದೆ, ಆದ್ರೆ ನನ್ಗೆ ರಿವರ್ಸ್ ಏಜ್ ಮಾಡ್ಕೊಂಡ್ರೆ ನಾನು 43 ವರ್ಷದ ತರ ಕಾಣ್ತೀವಿ. ಬಹುತೇಕ ಇಂಡಿಯನ್ಸ್ಗೆ ನಮ್ಮ ದೇಶದ ಪಾಪ್ಯುಲೇಷನ್ ಮತ್ತು ಇಲ್ಲ ವ್ಯವಸ್ಥೆಗಳೇಗಿದೆ ಅಂದ್ರೆ WHO ಪ್ರಕಾರ
ನಮಗೆ ಈಗಿರೋದು ಡೆತ್ ರೇಟು ಇಂಡಿಯಾದಲ್ಲಿ 67 ವರ್ಷ ಇದೆ ಹೆಣ್ಮಕ್ಳಿಗೆ, ಲೇಡೀಸ್‌ಗೆ. ಜೆಂಟ್ಸ್‌ಗಾದ್ರೆ 65 ವರ್ಷ ಇದೆ. ಅಂದ್ರೆ ನನಗೆ ಏಜು ಯಾಕೆ ಬಂತಪ್ಪ? ಈಗ ನಮಗೆ ನಮ್ ತಾತ ಮುತ್ತಾತರು 100 ವರ್ಷ ಬದುಕ್ತಾ ಇದ್ರು. 120 ವರ್ಷ ಮನುಷ್ಯನ ಆಯುಸ್ಸು ಆಕ್ಚುಲಿ. ಬಟ್ ಬರ್ತಾ, ಬರ್ತಾ, ಬರ್ತಾ ಡಿಕ್ರೀಸ್ ಆಗ್ತಾ ಇದೆ. ಸೊ ಇದಕ್ಕೆ ಇಲ್ಲಿ ರಿವರ್ಸ್ ಏಜ್ ಈಗ ಇತ್ತೀಚಿನ ನ್ಯೂ ಟ್ರೆಂಡು, ದ ನ್ಯೂ ರೆವಲ್ಯೂಷನ್. ಸೊ ಇದನ್ನ ನಾವು ಮಾಡ್ಕೊಳೋದ್ರಾದ್ರೆ ರಿವರ್ಸ್ ಏಜ್ ಮಾಡ್ಕೊಂಡ್ರೆ ನಾವು ಮತ್ತೆ ಈಗ ನನಗೆ 50 ವರ್ಷ ಆಗಿದೆ ಅಂದ್ರೆ ಬಟ್ ಬಾಡಿ ಏಜ್ 70 ವರ್ಷ ಆಗಿದೆ. ಸೊ ಓಕೆ, ನಾವು ಈಗ ಮನಸ್ಸು ಮಾಡಿದ್ರೆ ಅಗೇನ್ ನಾವು ಗೋ ಬ್ಯಾಕ್. ನಾವು 20 ವರ್ಷ 50 ವರ್ಷ ಆಗಿದೆ ಅಂದ್ರೆ ಮತ್ತೆ ನಾವು 20ರಿಂದ 30 ವರ್ಷಕ್ಕೆ ರಿವರ್ಸ್ ಮಾಡ್ಕೋಬಹುದು. ಬಟ್ ಈಗ 20 ವರ್ಷ ನಾವು ಮತ್ತೆ ಹೋಗೋದ್ರೆ 20 ವರ್ಷದ ಕೆಳಗೆ ಅಂದ್ರೆ 30 ವರ್ಷದಲ್ಲಿ ನಾನು ಹೇಗಿದ್ನೋ, ಸೊ ಗಟ್ಸ್ ಆಗಿತ್ತು, ಬಾಡಿ ಆಗಿತ್ತು. ಸೊ ನನಗೆ ಯಾವ ಕಾಯಿಲೆಗಳು ಇರ್ಲಿಲ್ಲ, ಅವಾಗ ಎನರ್ಜಿ ಆಗಿತ್ತು. ಹಾಗೆ ನಾನು ಬಾಡಿ ಏಜ್ ಅನ್ನ ರಿವರ್ಸ್ ಮಾಡ್ಕೋಬಹುದು. ಸೊ ಇಟ್ಸ್ ಎ ನ್ಯೂ ಟ್ರೆಂಡ್. ಈಗ ಆಲ್ರೆಡಿ ನನಗೆ ಡೇಟ್ ಆಫ್ ಬರ್ತ್ ಪ್ರಕಾರ 50 ವರ್ಷ ಅಂದ್ರೆ ಬಟ್ ಬಾಡಿ ಏಜ್ 70 ವರ್ಷ ಆಗ್ಬಿಟ್ಟಿದೆ. ಇವತ್ತು ಯಾಕಪ್ಪ ಇಂಡಿಯನ್ಸ್ಗೆ 40 ವರ್ಷ, ಸೊ 40 ಏಜ್ ಆಯ್ತಂದ್ರೆ ಇವತ್ತೊಂದು ಡೆಡ್ ಲೈನ್ ಇಟ್ಕೊಂಡಾರೆ. ಸೊ ಹಿಂದೆಲ್ಲ ಏನಾಗಿತ್ತು ಅಂದ್ರೆ 50 ವರ್ಷ ಅಂದ್ರೆ ಮಧ್ಯ ವಯಸ್ಕರು, ಸೊ ಯಂಗ್ ಅಂತ ಕರೆಯೋರು. ಬಟ್ ಈಗ ಇಲ್ಲ ಅದು. ಈಗ 40 ವರ್ಷ ಆಗೈತೆ ಅಂದ್ರೆ ಹೆಲ್ತ್ ಪ್ರಾಬ್ಲಮ್ ಎಲ್ಲರಿಗೂ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಬಾಡಿ ನನಗೆ ಡೇಟ್ ಆಫ್ ಬರ್ತ್ ಏಜ್ 40 ವರ್ಷ, ಬಟ್ ಬಾಡಿ ಏಜ್ 60ರಿಂದ 70 ವರ್ಷ ಆಗಿದೆ. ಸಹಜವಾಗಿ ಇಲ್ಲಿ ಒಬ್ರಿಗೆ ಬಿ-ಪಿ, ಒಬ್ರಿಗೆ ಕ್ಯಾನ್ಸರ್, ಒಬ್ರಿಗೆ ಹಾರ್ಟ್ ಅಟ್ಯಾಕ್, ಒಬ್ರಿಗೆ ಸ್ಟ್ರೋಕ್, ಅದು ಒಬ್ರಿಗೆ ಗ್ಯಾಸ್ಟ್ರಿಕ್, ಒಬ್ರಿಗೆ ಅಸಿಡಿಟಿ, ಈ ತರ ಡಿಫ್ರೆಂಟ್ ಆಫ್ ಡಿಸೀಸ್ ಬರ್ತಾ ಇದೆ. ಮತ್ತೆ ವಯಸ್ಸಾಗೋದು ಬೇಗ ವೃದ್ಧಾಪ್ಯ ಬರ್ತಾ ಇದೆ ಅಂತ. ಸೊ ನಮಗೆ ಎಲ್ಲರೂ ಚೆನ್ನಾಗಿ ಕಾಣ್ಬೇಕು, ಯಂಗ್ ಆಗಿರ್ಬೇಕು, ಎನರ್ಜೆಟಿಕ್ ಆಗಿರ್ಬೇಕು ಅಂತ ಇಷ್ಟಪಡ್ತೀವಿ. ಬಟ್ ಇಲ್ಲಿ ಸೊ ನಮ್ ಕಾಯಿಲೆ ಬಂದ ಮೇಲೆ ಡಾಕ್ಟರ್ ಇದ್ದಾರೆ, ಮೆಡಿಸಿನ್ಸ್ ಇದೆ, ಸೊ ಆಯುರ್ವೇದ ಇದೆ, ಹೋಮಿಯೋಪತಿ ಇದೆ, ಅಲೋಪತಿ, ಸೊ ಎಲ್ಲ ಇರೋದು ಆಫ್ಟರ್ ಪ್ರಾಬ್ಲಮ್ ಬಂದ ಮೇಲೆ. ಬಟ್ ಇಲ್ಲಿ ರಿವರ್ಸ್ ಏಜ್ ಏನು ಇದು ಅಂದ್ರೆ ಜಸ್ಟ್ ನಾವು ಇದನ್ನ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋದ್ರೆ ಯಾಕಪ್ಪ ಈಗ ನನಗೆ 50 ವರ್ಷ ಆಗಿದ್ದು ಯಾಕೆ 70 ವರ್ಷದ ತರ ಬಾಡಿ ಏಜ್ ಆಯ್ತು ಅಂದ್ರೆ ವಿಜ್ಞಾನ ಏನ್ ಹೇಳುತ್ತಂದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್, ಸೊ ಸೆಲ್ಫ್ ಫೀಲಿಂಗ್ ಕೆಪಾಸಿಟಿ ಕಳ್ಕೊಂಡ್ಬಿಟ್ಟಿದ್ವಿ. ಅಂದ್ರೆ ಸ್ವಯಂ ನಮಗೆ ಆರೋಗ್ಯನ ಸರಿಪಡಿಸ್ಕೊಡುವಂತ ವ್ಯವಸ್ಥೆ ಏನಾಗಿದೆ ಹಾಳಾಗ್ಬಿಟ್ಟಿದೆ. ಸೊ ಮಾಲ್ ನ್ಯೂಟ್ರಿಷನ್ ಪ್ರಾಬ್ಲಮ್ ನಮ್ ದೇಶದಲ್ಲಿ ಹೈಯೆಸ್ಟ್ ಇರೋದು. ಜೊತೆಗೆ ಎಲ್ಲರೂ ಸ್ಟ್ರೆಸ್ ಲೈಫ್ ಅನ್ನು ಎಂಜಾಯ್ ಮಾಡ್ತಾ ಇದ್ವಿ. ಸೊ ಮಾಡರ್ನ್ ಲೈಫ್ ಸ್ಟೈಲು, ಸೊ ಜೆನೆಟಿಕ್ ಸಮಸ್ಯೆ, ಸೊ ನಮ್ ದೇಶದಲ್ಲಿ ಇದು ಬಹಳ ಇರೋದ್ರಿಂದ ಇಂಡಿಯಾದಲ್ಲಿ ಈಗ ರಿವರ್ಸ್ ಏಜ್ಗೆ ಬಹಳ ಒತ್ತು ಕೊಡ್ತಾ ಇದ್ದಾರೆ. ಇಟ್ಸ್ ನ್ಯೂ ಟ್ರೆಂಡ್. ಸ್ನೇಹಿತರೆ, ಹಾಗಾದ್ರೆ ಈಗ ನಮಗೆ ಬಾಡಿ ಏಜು, ನನಗೆ ಡೇಟ್ ಆಫ್ ಬರ್ತ್ ಏಜು 50 ವರ್ಷ, ಬಾಡಿ ಏಜ್ 70 ವರ್ಷ. ಸೊ ಅಂದ್ರೆ 20 ವರ್ಷ ನಮಗೆ ವೇರಿಯೇಷನ್ ಆಗಿದೆ. ಅವ್ರ ಸರಾಸರಿ ರಿಸರ್ಚ್ ಸಂಶೋಧನೆಗಳ ಪ್ರಕಾರ 20 ವರ್ಷ ಸರಾಸರಿ ಆಗಿದೆ. ಅಂದ್ರೆ ಕೆಲವರಿಗೆ 50 ವರ್ಷ ಆಗಿದ್ರೆ 10 ವರ್ಷ 60 ವರ್ಷದ ತರ ಕಾಣ್ತೀವಿ. 60 ಬಾಡಿ ಏಜ್ 60 ವರ್ಷ ಆಗಿದೆ. ಇನ್ ಕೆಲವರಿಗೆ 50 ವರ್ಷ ಆಗಿದೆ, 55 ವರ್ಷದ ತರ ಬಾಡಿ ಏಜ್ 55 ಇದೆ, ಬಟ್ ಇವ್ರ ಏಜ್ 50 ಇದೆ. ಇನ್ ಕೆಲವರಿಗೆ ಬಾಡಿ ಏಜ್ ಅವ್ರದ್ದು ಡೇಟ್ ಆಫ್ ಬರ್ತ್ ಏಜ್ 50 ಇದೆ, ಬಟ್ ಬಾಡಿ ಏಜ್ 80 ಇದೆ. ಸೊ ಇದು ಈಗ ಸಂಶೋಧನೆಗಳ ಪ್ರಕಾರ. ಸೊ ಅವರೇಜ್ ಸರಾಸರಿ ಏನು ಪಾಪ್ಯುಲೇಷನ್ಸ್ ಇದೆ ಅದ್ರ ಬಗ್ಗೆ ಸಂಶೋಧನೆಗಳು ರೀಸೆಂಟ್ಲಿ ಪ್ರಕಟ ಆಗಿರೋದು ಏನು ಅಂದ್ರೆ, ಸೊ ಟೋಟಲಿ 20 ವರ್ಷ ವೇರಿಯೇಷನ್ಸ್ ಇದೆ. ಅಂದ್ರೆ ಬಾಡಿ ಏಜ್ 20 ವರ್ಷ ಜಾಸ್ತಿ ಆಗಿದೆ, ಬಟ್ ನಮ್ಮ ಏಜ್ ಡೇಟ್ ಆಫ್ ಬರ್ತ್ ಏಜ್ ನಮ್ಗೆ ಎಷ್ಟಿದೆ ಅದಕ್ಕಿಂತ 20 ವರ್ಷ ಜಾಸ್ತಿ ಆಗಿದೆ. ಅವ್ರ ಏಜ್ ಸರಾಸರಿ ಇದು ಡೇಟ್ ಆಫ್ ಬರ್ತ್ ಪ್ರಕಾರ. ಸ್ನೇಹಿತರೆ, ಹಾಗಾದ್ರೆ ಇಲ್ಲಿ ಒಂದು ಪ್ರಾಡಕ್ಟ್ ಇದೆ, ಇದ್ರ ಮೇಲೆ ಸಂಶೋಧನೆ ಆಗಿದೆ, ಇದ್ರ ಮೇಲೆ ರಿಸರ್ಚ್ ಆಗಿದೆ, ಇದ್ರ ಮೇಲೆ ಇದು ಸಂಸ್ಕರಣೆ ಆಗಿದೆ. ಸೊ ಈ ಪ್ರಾಡಕ್ಟ್ ಏನ್ ಮಾಡುತ್ತೆ, ರಿವರ್ಸ್ ಏಜ್ ಗೆ ಸಪೋರ್ಟ್ ಮಾಡುತ್ತೆ. ನಮಗೆ ಏನ್ ಏಜ್ ಆಗಿದೆಯೋ ಅದರ ರಿವರ್ಸ್ ಆಗಿ ನಾವು ಮತ್ತೆ ಮಾಡ್ಕೋಬಹುದು. ದ ಸಿಂಪಲ್ ಇಸ್ ನಾಟ್ ಎ ಮೆಡಿಸಿನ್. ಇದು ಯಾವ್ದು ಆಯುರ್ವೇದ ಅಲ್ಲ, ಹೋಮಿಯೋಪತಿ ಅಲ್ಲ, ನ್ಯೂಟ್ರಿಷನ್ಸ್ ಅಲ್ಲ. ಇಟ್ಸ್ ಎ ಸೆಲ್ಯುಲರ್ ಥೆರಪಿ, ದ ಸೆಲ್ಸ್ ಥೆರಪಿ. ಈ ಸೆಲ್ಸ್ ಥೆರಪಿ ಇದು ಯಾಕೆ ಇದು ಬೇಕಂದ್ರೆ ರಿವರ್ಸ್ ಏಜ್ ಮಾಡ್ಕೊಳೋದ್ರಿಂದ. ಇದನ್ನ ರಿವರ್ಸ್ ಏಜ್ ಮಾಡ್ಕೊಳೋದು ಹೇಗೆ? ದ ಸಿಂಪಲ್ ಮೆಡಿಕಲ್ ಸಿಸ್ಟಮ್ ಪ್ರಕಾರ 365 ನಮ್ ಬಾಡಿ ಏಜ್. ಬಹಳ ಜನಕ್ಕೆ ಏನಾಗುತ್ತೆ, ಹೇಗೆ ನಾವು ರಿವರ್ಸ್ ಏಜ್ ಮಾಡ್ಕೋಬಹುದು ಅಂತ ನೋಡೋದಾದ್ರೆ, ಈಗ ನಮ್ ಬಾಡಿ ಏಜ್ ಸೊ 20 ವರ್ಷ ವೇರಿಯೇಷನ್ ಆಗಿದೆ. ಈಗ ನಮ್ಮ ಒಂದು ಆರ್ಗನ್ಸ್ ಏಜ್ನು ಜಾಸ್ತಿ ಆಗಿದೆ. ಈಗ ನಮ್ಮ ಆರ್ಗನ್ಸ್ ಗೆ 40 ವರ್ಷ ಆಗಿದ್ರೆ, ಸೊ ಯಾವ್ದು
ಹಾರ್ಟೇಜು ಎಷ್ಟಿದೆ 20 ವರ್ಷ ವೇರಿಯೇಷನ್ ಇದೆ ಅಂತ. ಸೊ ಅದಕ್ಕೋಸ್ಕರ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಅಥವಾ ಕಿಡ್ನಿ ಏಜು, ಲಿವರ್ ಏಜು, ಎನಿ ಸೆನ್ಸಿಟಿವ್ ಆರ್ಗನ್ಸ್ ಏನಿದಾವೆ ಅದರ ಏಜ್ ಸಹ ಬಾರ್ ಆಗಿದೆ. ಸೊ ಬಾಡಿ ಏಜ್ ಆಗಿದೆ ಅಂದ್ರೆ ಆರ್ಗನ್ಸ್ ಏಜ್ ಜಾಸ್ತಿ ಆಗಿದೆ. ಸೊ ಅದೇ ರೀತಿ ಸಿಸ್ಟಮ್ಸ್, ನಮ್ಮ ಬಾಡಿ ಸಿಸ್ಟಮ್ಸ್ ಆಗಿದೆ. ಓಕೆ, ಇದನ್ನ ನಾವು ಸಿಂಪಲ್ ಮೆಥಡ್ ಹೇಳೋದಾದ್ರೆ, ಈ ವಿನ್ ಬೆರಿನ ರೆಗ್ಯುಲರ್ಲಿ ನಾವು 365 ಡೇಸ್ ಅಪ್ ಟು ಕಂಟಿನ್ಯೂ 365 ದಿವಸ ಡೈಲಿ 30 ml ನಾವು ನಿರಂತರವಾಗಿ ಯೂಸ್ ಮಾಡಿದ್ರೆ, ಓಕೆ, ದ ನೆಕ್ಸ್ಟ್ ನಂಬರ್ 1, ಇದರಿಂದ ಬೆನಿಫಿಟ್ ಏನು ಅಂದ್ರೆ, ನಮ್ಮ ಏಜ್ 50 ವರ್ಷ ಆಗಿದ್ರೆ ಮತ್ತೆ ನಾವು 20 ರಿಂದ 30 ವರ್ಷ ಕಮ್ ಡೌನ್ ಅವರ್ ಏಜ್. ನಮ್ಮ ಡೇಟ್ ಆಫ್ ಬರ್ತ್ ಏಜ್ 50 ವರ್ಷ ಇರುತ್ತೆ, ಆದ್ರೆ ನಮ್ಮ ಬಾಡಿ ಏಜ್ 20 ರಿಂದ 30 ವರ್ಷ ಯಂಗ್ ಆಗತ್ತೆ ಬಾಡಿ ಏಜ್. ಸೊ ಈ ಯಂಗ್ ಆಗೋದ್ರಿಂದ ಸಂಶೋಧನೆಗಳ ಪ್ರಕಾರ ನಮಗೆ ದೀರ್ಘಾಯಸ್ಸನ್ನ ಪ್ರಚೋದನೆ ಮಾಡುತ್ತೆ. ಎಕ್ಸ್ಟೆಂಡ್ ಅವರ್ ಲೈಫ್, ರೀಬಿಲ್ಡ್ ಅವರ್ ಹೆಲ್ತ್ ಅಂತ. ಸ್ನೇಹಿತರೆ, ನಂಬರ್ 1. ಎರಡನೇದಾಗಿ ಇದನ್ನ ಯೂಸ್ ಮಾಡೋದ್ರಿಂದ, ಅಂದ್ರೆ ನಾವು ರಿವರ್ಸ್ ಏಜ್ ತಗೊಳೋದ್ರಿಂದ ನಮಗೆ ಬೆನಿಫಿಟ್ ಏನಂದ್ರೆ, ಡಿಸೀಸ್ ಫ್ರೀ ಲೈಫ್ ಅನ್ನು ಎಂಜಾಯ್ ಮಾಡ್ಬೋದು. ಅಂದ್ರೆ ಕಾಯಿಲೆ ರಹಿತ ಜೀವನವನ್ನ ನಾವು ಮುಂದಿನ ಜನ್ಮದಲ್ಲಿ ನಡೆಸಬಹುದು ಅಂತ. ಸೊ ಓಕೆ, ನಂಬರ್ 3, ಯಾಕಪ್ಪ ಇದನ್ನ ಹಾಗಾದ್ರೆ ರಿವರ್ಸ್ ಏಜ್ ಬರ್ಬೇಕಂದ್ರೆ, ನಮಗೆ ಏನೆಲ್ಲ ಸಮಸ್ಯೆ ಇರಬಹುದು, ಹೆಲ್ತ್ ಪ್ರಾಬ್ಲಮ್ಸ್, ಅದನ್ನ 100% ಎಲ್ಲವನ್ನು ನಿವಾರಣೆ ಮಾಡುತ್ತೆ. ಕೆಲವು ಆರ್ಗನ್ಸ್ಗಳು ಡಿಪೆಂಡ್ ಅಪಾನ್ ಆರ್ಗನ್ಸ್, ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ. ಅವು ಏನೇ ಸಮಸ್ಯೆ ಇದ್ರು 100% ನಿವಾರಣೆ ಮಾಡುತ್ತೆ. ಟೆನ್ಷನ್ ಫ್ರೀ ಲೈಫ್ ಅನ್ನು ಎಂಜಾಯ್ ಮಾಡಬಹುದು, ಕಾಯಿಲೆ ರಹಿತ ಜೀವನವನ್ನು ಎಂಜಾಯ್ ಮಾಡಬಹುದು. ಮುಂದಿನ ನೆಕ್ಸ್ಟ್ ಸ್ಟೆಪ್, ನಾವು ನಮ್ಮ ಆಯಸ್ಸನ್ನ ನಾವು ಎಕ್ಸ್ಟೆಂಡ್ ಮಾಡ್ಕೋಬಹುದು. ಲೈಫ್ ಎಕ್ಸ್ಟೆಂಡ್ ಪ್ರಾಡಕ್ಟ್ ದ ರೀಬಿಲ್ಟ್ ಅಂತ, ದ ರೀಬಿಲ್ಟ್ ಅವರ್ ಲೈಫ್ ಅಂತ. ಸ್ನೇಹಿತರೆ, ಹಾಗಾದ್ರೆ ರೀಬಿಲ್ಟ್, ಈಗ ನಾವು ಜಸ್ಟ್ ಮೆಡಿಕಲ್ ಸೈನ್ಸ್ WHO ಪ್ರಕಾರ, ಹಾಗಾದ್ರೆ ಒಂದು ಹಾರ್ಟ್, ನಿಮಗೆ ಎಕ್ಸಾಂಪಲ್ಸ್, ದ ಸೆನ್ಸಿಟಿವ್ ಆರ್ಗನ್ಸ್ ಹಾರ್ಟ್ ಒಂದ್ಸರಿ ಡ್ಯಾಮೇಜ್ ಆದ್ರೆ ಸಾವು ಯಾವಾಗ ಬರುತ್ತೆ ಅಂತ ನಾವು ನೋಡೋದ್ರೆ, ಸೆನ್ಸಿಟಿವ್ ಆರ್ಗನ್ಸ್ ಹಾರ್ಟ್ ನಮಗೆ ಒಂದ್ಸರಿ ರೀಬಿಲ್ಟ್ ಆಗ್ಲಿಕ್ಕೆ ಹಾಳಾಗಿದ್ರೆ, ಈಗ ನಾವು ಅಂದ್ಕೊಂಡಿವಿ, ಬಹಳ ಜನ ಅಂದ್ಕೊಂಡಿವಿ, ಇಲ್ಲ ಸರ್ ನಾವು ಚೆನ್ನಾಗಿದ್ದೀನಿ, ತುಂಬಾ ಚೆನ್ನಾಗಿದ್ವಿ, ಆರಾಮ್ಸೆ ಇದೀವಿ, ಆರೋಗ್ಯ ಚೆನ್ನಾಗಿದೆ ಅಂತ ನಾವು ಅಂದ್ಕೊಂಡಿವಿ. ಆದ್ರೆ ನಮಗೆ 70% 80% ಚೆನ್ನಾಗಿರ್ತೀವಿ. ಆದ್ರೆ ಇನ್ನ 30% 40% ಡ್ಯಾಮೇಜ್ ಆಗಿರ್ತವೆ ಒಂದೊಂದು ಆರ್ಗನ್ಸ್ಗಳು, ಬಟ್ ನಮಗೆ ಗೊತ್ತಿರಲ್ಲ. ನಿಮಗೆ ಇದನ್ನ ಚೆಕ್ ಮಾಡಲ್ಲ. ನಾವು ಮೆಡಿಕಲ್ ಚೆಕ್ಅಪ್ ಮಾಡಿಸಿ ರಿಪೋರ್ಟ್ ಹಿಡ್ಕೊಂಡ್ರೆ ನಮ್ದು ಆರ್ಗನ್ಸ್ ಎಷ್ಟು ಡಿಫಾಲ್ಟ್ ಆಗಿದೆ, ಲಿವರ್ ಎಷ್ಟು ಡ್ಯಾಮೇಜ್ ಆಗಿದೆ, ಸೊ ಕಿಡ್ನಿ ಎಷ್ಟು ಡ್ಯಾಮೇಜ್ ಆಗಿದೆ, ಸೊ ಈ ಐಸೈಟ್ ಏನ್ ಪ್ರಾಬ್ಲಮ್ ಇದೆ, ಅದನ್ನ ವಿತ್ ರಿಪೋರ್ಟ್ ಇಟ್ಕೊಂಡ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ. ಜಸ್ಟ್ ಇದು ಮೆಡಿಕಲ್ ಸೈನ್ಸ್ ಏನ್ ಹೇಳುತ್ತಂದ್ರೆ, ಓಕೆ, ನಾವು ಓಕೆ, ರೀಬಿಲ್ಟ್ ಮಾಡ್ಲಿಕ್ಕೆ ಟೈಮ್, ಬಹಳ ಜನ ನನ್ಗೂ ಪ್ರಶ್ನೆ ಬರುತ್ತೆ, ಸರ್ 1 ವರ್ಷ ಯೂಸ್ ಮಾಡ್ಬೇಕಾ? ಸ್ನೇಹಿತರೆ, ನಾವು ನಿಮಗೆ ಇಲ್ಲಿ ಮೆಡಿಕಲ್ ಸೈನ್ಸ್ ಅನ್ನ ಅಷ್ಟೇ ನಾವು ನೋಡೋಣ. ಒನ್ಸ್ ಹಾರ್ಟ್ ಡ್ಯಾಮೇಜ್ ಆಗಿದ್ರೆ ಅಥವಾ ಒನ್ಸ್ ಹಾರ್ಟ್ ಪ್ರಾಬ್ಲಮ್ ಆಗಿದ್ರೆ ರೀಬಿಲ್ಟ್ ಆಗ್ಲಿಕ್ಕೆ 3 months ಟೈಮ್ ಬೇಕು. ಓಕೆ, ಲಿವರ್ ನಮಗೇನಾದ್ರು 60% 70% ಚೆನ್ನಾಗಿದ್ದು, ಓಕೆ, 30% 40% ಎಷ್ಟು ಪರ್ಸೆಂಟ್ ಡ್ಯಾಮೇಜ್ ಆಗಿದ್ವು, ಅದಕ್ಕೆ 1 ತಿಂಗಳಿಗೆ ರಿಪೇರ್ ಆಗ್ಬಿಡತ್ತೆ, ಬೇಗ 100% ಬಂದ್ಬಿಡತ್ತೆ. 100% ಅಲ್ಲ ಸ್ನೇಹಿತರೆ. ಓಕೆ, ಈಗ ಪ್ಯಾಂಕ್ರಿಯಾಸ್ ನಮಗೆ ಟೈಪ್ 1 ಟೈಪ್ 2 ಡಯಾಬಿಟಿಕ್ ಬಂದಿದೆ ಅಂದ್ಕೋಣ. ಇದಕ್ಕೆ ಡಿಪೆಂಡ್ ಅಪಾನ್ ಬಾಡಿ ಕಂಡೀಷನ್. ಯಾಕಂದ್ರೆ ಪ್ಯಾಂಕ್ರಿಯಾಸ್ ಒಂದ್ಸರಿ ಎಷ್ಟು ಪರ್ಸೆಂಟೇಜ್ ಹಾಳಾಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಹಾಗಾದ್ರೆ ಒಂದ್ಸರಿ ನಮಗೆ ಮೆದೋಜೀರಕ ಗ್ರಂಥಿ ಹಾಳಾಗಿದ್ರೆ ರಿಪೇರಿ ಮಾಡಕ್ಕೆ ಡಿಪೆಂಡ್ ಅಪಾನ್ ಅವ್ರ ಬಾಡಿ ಕಂಡೀಷನ್, ಟೈಮ್ ಲಿಮಿಟ್ ಇಲ್ಲ. ಯಾಕಂದ್ರೆ ಅದು ರೋಗ ಅಲ್ಲ, BP ಆರ್ ಶುಗರ್ ಇಸ್ ನಾಟ್ ಎ ಡಿಸೀಸ್. ಸೊ ಈ ಕಾರಣಕ್ಕೆ ಈ ಪ್ಯಾಂಕ್ರಿಯಾಸ್ ನ ರೀಬಿಲ್ಡ್ ಟೈಮ್ ಅನ್ನ ಹೇಳಕ್ಕಾಗೋದಿಲ್ಲ. ಸೊ ಡಿಪೆಂಡ್ ಅಪಾನ್ ಬಾಡಿ ಕಂಡೀಷನ್. ಆದ್ರೆ ಕಿಡ್ನಿ ಅಷ್ಟೇನೆ, ಇದು ಕ್ರಿಯೇಟಿನ್ ಲೆವೆಲ್ ಯಾವ ಮಟ್ಟಕ್ಕೆ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ಐಸೈಟ್ ಪ್ರಾಬ್ಲಮ್ ನ 2 ರಿಂದ 6 ತಿಂಗಳಿಗೆ 100% ಯಾವುದೇ ತರ ಸಮಸ್ಯೆ ಇದ್ರೂ ಅದು ರೀಬಿಲ್ಟ್ ಆಗ್ಬಿಡತ್ತೆ, ಮತ್ತೆ 100% ಬಂದ್ಬಿಡತ್ತೆ. ಅದು ಚರ್ಮ, ನಮಗೆ ಯಾವುದೇ ಸ್ಕಿನ್ ಪ್ರಾಬ್ಲಮ್ಸ್ ಇರಬಹುದು, ಸ್ಕಿನ್ ಏನೇ ಡ್ಯಾಮೇಜ್ ಆಗಿದ್ರು 3 months 100% ರೀಬಿಲ್ಟ್ ಆಗತ್ತೆ. ಅದೇ ರೀತಿ ನಮಗೆ ಇಯರ್ಸ್ ಪ್ರಾಬ್ಲಮ್ಸ್ ಇದ್ರೆ, ರೀಗ್ರೋ ಕಡಿಮೆ ಆಗಿದ್ರೆ, ಅಥವಾ ನಮಗೆ ಯಾವುದೇ ಇಯರ್ಸ್ ಫಾಲ್ಸ್ ಇದ್ರೆ, ಏನೇ ಸಮಸ್ಯೆ ಇದ್ರು ಏರ್ ರೀಬಿಲ್ಟ್ ಆಗ್ಲಿಕ್ಕೆ 6 months ಬೇಕಾಗತ್ತೆ. ಸೊ ಲಂಗ್ಸ್ ಏನಾದ್ರು ಡ್ಯಾಮೇಜ್ ಆಗಿದ್ರೆ, ಲಂಗ್ಸ್ ನರ್ವ್ಸ್ ಪ್ರಾಬ್ಲಮ್ಸ್ ಏನಾದ್ರು, ಸೊ ಲಂಗ್ಸ್ ಸಮಸ್ಯೆ ಇದ್ರೆ 1 ವರ್ಷ ಬೇಕು. ಈಗ ನಮಗೆ ಒಬ್ಬೊಬ್ಬರಿಗೆ ನಾವು ಸಿಗರೇಟ್ ಸೇದ್ತೀವಿ, ಅಥವಾ ನಾವು ಅಡುಗೆ ಒಲೆಯಲ್ಲಿ ಅಡುಗೆ ಮಾಡ್ತೀವಿ, ಈ ತರ
ಸಿಸ್ಟಮ್ ಇದ್ರೆ, ಅಥವಾ ಹೊಗೆಯಲ್ಲಿ ಡಸ್ಟ್ ಅಲ್ಲಿ ಧೂಳ್ನಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ, ಜಾಬ್ ಮಾಡ್ತಿರ್ತೀವಿ, ಈ ತರ ಸಮಸ್ಯೆ ಇರೋರಿಗೆ ಡಸ್ಟ್ ಕಾಮನ್ ಇರುತ್ತೆ, ಲಂಗ್ಸ್ ಹಾಳಾಗಿರುತ್ತೆ. ಅದನ್ನ ನಾನು 3 ದಿವಸದಲ್ಲಿ 3 ತಿಂಗಳಲ್ಲಿ ನಾಟ್ ಪಾಸಿಬಲ್. ಅದಕ್ಕೆ ಮೆಡಿಕಲ್ ಸೈನ್ಸ್ ಹೇಳೋದು ಒನ್ಸ್ ರೀಬಿಲ್ಟ್ ಆಗ್ಲಿಕ್ಕೆ 1 ವರ್ಷ ಟೈಮ್ ಆಗತ್ತೆ. 1 ವರ್ಷ ಬೇಕೇ ಬೇಕಂತ. ಅಥವಾ ನರ್ವ್ಸ್ ಪ್ರಾಬ್ಲಮ್, ತಲೆಯಿಂದ ಪಾದದವರೆಗೆ ಯಾವುದೇ ನರಗಳು ವೀಕ್ನೆಸ್ ಇದ್ರೆ ಈ ಓವರ್ ನೈಟ್ ಆಗೋದಿಲ್ಲ. ಅದಕ್ಕೆ 1 ಇಯರ್ ಟೈಮ್ ಬೇಕೇ ಬೇಕಂತ. ಅಥವಾ ಬ್ಲಡ್ ಪ್ರಾಬ್ಲಮ್ಸ್, ಅದು ಬ್ಲಡ್ ಕ್ಲಾಟ್ ಇದೆಯೋ, ಅಥವಾ ಬ್ಲಡ್ ಕಡಿಮೆ ಇದೆಯೋ, ಅನಿಮಿಯಾ ಪ್ರಾಬ್ಲಮ್ ಇದೆಯೋ, HP ಕಡಿಮೆ ಇದೆಯೋ, ವೈಟ್ ಬ್ಲಡ್ ಸೆಲ್ಸ್ ಕಡಿಮೆ ಇದೆಯೋ, ಸೊ ಓಕೆ, ಬ್ಲಡ್ ಪ್ರಾಬ್ಲಮ್ಸ್ ಏನೇ ಇದ್ರು ನಮಗೆ 3 ತಿಂಗಳಲ್ಲಿ ಕಂಪ್ಲೀಟ್ ಆಗ್ಬಿಡುತ್ತೆ. ಸೊ ಆದ್ರೆ ಸ್ಟೊಮಕ್ ಡಿಸೀಸ್ ಅಥವಾ ಗ್ಯಾಸ್ಟ್ರಿಕ್ ಅಸಿಡಿಟಿ, ಅಲ್ಸರ್, ಅಪೆಂಡಿಕ್ಸ್, ಏನೇ ಸ್ಟೊಮಕ್ ಡಿಸೀಸ್ಗಳು ಇದ್ರು 3 ಮಂತ್ಸ್ ಅಲ್ಲಿ ರಿಪೇರಿ ಆಗುತ್ತೆ, ರೀಬಿಲ್ಟ್ ಆಗತ್ತೆ. ಅದೇ ರೀತಿ ಬ್ರೈನ್, ಸೊ ಬ್ರೈನ್ ಹೆಂಗಾಗೋದು, ಬ್ರೈನ್ ಪ್ರಾಬ್ಲಮ್ಸ್ ಅಥವಾ ಬ್ರೈನ್ ನರ್ವ್ಸ್ ಏನೇ ಪ್ರಾಬ್ಲಮ್ ಇರಬಹುದು, ಸೊ ಮೆಮೊರಿ, ಲಾಸ್ ಆಫ್ ಮೆಮೊರಿ ಇರಬಹುದು. ಸೊ ಏನೇ ನಮ್ಮ ಬ್ರೈನ್ ಡ್ಯಾಮೇಜ್ ಆಗಿದ್ರೆ ಅಗೇನ್ ರೀಬಿಲ್ಟ್ ಆಗ್ಲಿಕ್ಕೆ ಮೆಡಿಕಲ್ ಸೈನ್ಸ್ ಪ್ರಕಾರ 3 ಮಂತ್ಸ್ ಬೇಕಂತ. ಇದೆಲ್ಲ ಸೆನ್ಸಿಟಿವ್ ಆರ್ಗನ್ಸ್ ಇವೆಲ್ಲ ಬಾಡಿಯಲ್ಲಿ. ಸ್ನೇಹಿತರೆ, ಟೋಟಲಿ 67 ನಮಗೆ ಇಂಪಾರ್ಟೆಂಟ್ ಆರ್ಗನ್ಸ್ ಅಲ್ಲಿ ದ ಸೆನ್ಸಿಟಿವ್ ಬಾಡಿ ಆರ್ಗನ್ಸ್ ಇಷ್ಟಿದಾವೆ. ಸೊ ಇವೆಲ್ಲ ರೀಬಿಲ್ಟ್ ಆಗ್ಲಿಕ್ಕೆ 1 ವರ್ಷ ಬೇಕಾಗಿರೋದ್ರಿಂದ ಇದನ್ನ ನಾವು 365 days ಯೂಸ್ ಮಾಡಿದ್ರೆ 98% ಮಾತ್ರ, 100% ಅಲ್ಲ, 98% ಇದು ರೀಬಿಲ್ಟ್ ಆಗುತ್ತೆ. ಓಕೆ, ಹಾಗಾದ್ರೆ ಸಾವು, ಡೆತ್ ಕ್ಲಾಕ್ ಅಂತ ನೋಡೋದಾದ್ರೆ ನಮಗೆ ಲಿವರ್ 70 to 80%. ನಾವು ಅಂದ್ಕೊಂಡಿವಿ ಈಗ ಡ್ರಿಂಕ್ಸ್ ಮಾಡ್ತೀವಿ ಬಹಳ ಜನ. ಓಕೆ, ಲಿವರ್ಸ್ ಒನ್ಸ್ 70 to 80% ಡ್ಯಾಮೇಜ್ ಆಗಿದ್ರೆ ಸಾವು ಬರುತ್ತೆ, ಡೆತ್ ಕ್ಲಾಕ್ ಆಗಿದೆ. ಓಕೆ, ಹಾರ್ಟ್ ನಮಗೆ 12%, ಇನ್ನೊಂದು ಸ್ವಲ್ಪ 12% ಇದೆ, ಅಲ್ಲಿಗೆ 88% ಆಲ್ರೆಡಿ ಡ್ಯಾಮೇಜ್ ಆಗಿದೆ ಅಂದ್ರೆ ಸಾವು ಬರುತ್ತೆ. ಅದೇ ರೀತಿ ಕಿಡ್ನಿ ನೋಡಿದ್ರೆ 20 to 50% ಇದ್ರೂ ಸಹ ಸಾವು ಬರುತ್ತೆ. ಅದೇ ರೀತಿ ಪ್ಯಾಂಕ್ರಿಯಾಸ್ 30% 70% ಚೆನ್ನಾಗಿ ನಮಗೆ ಡ್ಯಾಮೇಜ್ ಆಗಿದ್ದು 30% ಚೆನ್ನಾಗಿದ್ರು ಸಾವು ಬರುತ್ತೆ. ಅದೇ ರೀತಿ ನಮಗೆ ಲಂಗ್ಸ್ 70% ನಮಗೆ ಅಲ್ಲಿ ಡ್ಯಾಮೇಜ್ ಆಗಿ 30% ಉಳಿದಿದ್ರು ಸಾವು ಬರುತ್ತೆ. ಹೀಗೇನೆ ಬ್ರೈನ್ ಆಗ್ಬೋದು, ಆಕ್ಸಿಜನ್ ಸ್ಯಾಚುರೇಷನ್ ನಮಗೆ 40 ಕೆಳಗ್ ಬಂತು, 95 ಇರಬೇಕು, ಬಟ್ ಆಕ್ಸಿಜನ್ ಸ್ಯಾಚುರೇಷನ್ 40 ಒಳಗ್ ಬಂತು ಅಂದ್ರೆ ಸಾವು ಬರುತ್ತೆ. ಸೊ ಹಾಗೆ ನರ್ವ್ಸ್ 13.5% ಇದ್ರೂ ಸಾವು ಬರುತ್ತೆ. ದಿಸ್ WHO ರಿಪೋರ್ಟ್. ಸೊ ಇದು ಯಾಕೆ ಅಂದ್ರೆ ಲೋ ರೇಂಜ್, ಇವಾಗ ಸಾವು ಬರುತ್ತೆ, ಎಲ್ಲರಿಗೂ ಸಾವು ತಪ್ಪಿಸ್ಕೊಳಕ್ಕಾಗಲ್ಲ, ಬಟ್ ನಾವು ಎಕ್ಸ್ಟೆಂಡ್ ಮಾಡ್ಕೊಳಕ್ಕೆ ನಮಗೆ ಅವಕಾಶ ಇದೆ. ಸೊ ನಾವು ಎಚ್ಚೆತ್ಕೊಂಡ್ರೆ ಸೊ ಡೆತ್ ಕ್ಲಾಕ್ ಇದು. ಹಾಗಾದ್ರೆ ಈ ಸಿಸ್ಟಮ್ ಯಾಕೆ ಬೇಕು ಸರ್? ದ ಫಸ್ಟ್ ಟೈಮ್ ದ ವರ್ಲ್ಡ್ ಅಲ್ಲಿ, ಇಂಡಿಯಾದಲ್ಲಿ ದ ಫಸ್ಟ್ ಟೈಮ್ ಈ ಫಾರ್ಮುಲೇಷನ್ ಇದೇನ್ ಮಾಡತ್ತೆ ಅಂದ್ರೆ, ಇದು ಯಾವುದೇ ಮೆಡಿಸಿನ್ ಅಲ್ಲ. ಈ ಫಾರ್ಮುಲೇಷನ್ ವಿನ್ಬೇರಿ ಹೇಗಿದೆ ಅಂದ್ರೆ, ಇದು ಗಟ್ ಹೆಲ್ತ್, ಯುವರ್ ಹೆಲ್ತ್ ಈಸ್ ಗ್ರೇಟೆಸ್ಟ್ ಅಸೆಟ್. ಯಾಕೆ ಅಂದ್ರೆ ಹೆಲ್ತ್ ಸೇವರ್ ಪ್ಯಾಕೇಜ್, ಟೋಟಲಿ ಏನಾರ ಆಗಿರ್ಬೋದು ನಮ್ಮ ಬಾಡಿಗೆ ಏನೇ ಸಮಸ್ಯೆ ಇದ್ರು ನಿವಾರಣೆ ಮಾಡುತ್ತೆ. ಟೋಟಲಿ ಹೆಲ್ತ್ ಸೇವರ್ ಇದು, ಹೆಲ್ತ್ ಪ್ಯಾಕೇಜ್. ಸ್ನೇಹಿತರೆ, ಹಾಗಾದ್ರೆ ಇದು ಏನ್ ಮಾಡುತ್ತೆ ಅಂದ್ರೆ ರೀಬಿಲ್ಡ್ ಅಂಡ್ ರೀಕ್ಲೈಮ್ ಯುವರ್ ಲೈಫ್. ನಮ್ಗೆ ಏನೆಲ್ಲ ಈಗ ಆರ್ಗನ್ಸ್ ಏನ್ ಡಿಫಾಲ್ಟ್ ಇದೆ, ಎಷ್ಟು ಪರ್ಸೆಂಟ್ ಅಂತ ನಾನು ನಿಮಗೆ ತೋರಿಸ್ದೆ. ಇದು ನಮ್ಗೆ ಎಷ್ಟು ಪರ್ಸೆಂಟ್ ಆಗಿದೆ ನಾವು ಚೆಕ್ ಮಾಡ್ಸಿಲ್ಲ. ಎಲ್ಲರೂ ತಿಳ್ಕೊಂಡಿರೋದು ನಮ್ಗೆ ಇಲ್ಲರಿ ಚೆನ್ನಾಗಿದೀವಿ ಅಂತ. ಸೊ ಯಾರಿಗ್ ಗೊತ್ತು ಯಾವ್ರಿಗೆ ಏನ್ ಪ್ರಾಬ್ಲಮ್ ಬಂದಿರುತ್ತೆ? ನಮ್ಮ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಅಲ್ಲಿ ಗೊತ್ತೇ ಇರೋದಿಲ್ಲ. ಥರ್ಡ್ ಅಥವಾ ಲಾಸ್ಟ್ ಸ್ಟೇಜ್ ಅಲ್ಲಿ ಮಾತ್ರ ನಮಗೆ ಪೇನ್ ಬರೋದು ಸಮಸ್ಯೆ ಬರುತ್ತೆ. ಸೊ ನಾವು ಚೆನ್ನಾಗಿದ್ದಂಕಲೆ ಅಂದ್ರೆ ನಮ್ಮೊಂದು ಬೈಕೋ ಕಾರ್ನೋ ನಾವು 3 ತಿಂಗಳಿಗೆ 6 ತಿಂಗಳಿಗೆ ಸರ್ವಿಸ್ ಮಾಡಿಸ್ತೀವಿ. ಬಟ್ ಬಾಡಿ ಸರ್ವಿಸ್ ಇಲ್ಲ. ನಾವು ಅದಕ್ಕೋಸ್ಕರ ಇಲ್ಲ, ನಾವು ಊಟ ಮಾಡೋದು, ತಿಂಡಿ ತಿನ್ನೋದು ಅದೆಲ್ಲ ಸೊ ಬದುಕೋದಿಕ್ಕೆ ಅಷ್ಟೇನೆ, ಬಟ್ ಹೆಲ್ತ್ಗೆ ಅಲ್ಲ, ಆರೋಗ್ಯ ಚೆನ್ನಾಗಿರ್ಲಿಕ್ಕಲ್ಲ. ಸೊ ಅದಕ್ಕೆ ಇದು ಏನ್ ಮಾಡತ್ತೆ ಈ ವಿನ್ಬೆರಿ ಪ್ರಾಡಕ್ಟ್, ಒಂದು ವರ್ಡ್ ಅಲ್ಲಿ ಹೇಳೋದಾದ್ರೆ ರೀಬಿಲ್ಡ್ ಅವರ್ ಆರ್ಗನ್ಸ್, ರೀಕ್ಲೈಮ್ ಅವರ್ ಹೆಲ್ತ್, ಓಕೆ, ರಿಫ್ರೆಶ್ ಅಂಡ್ ರಿಯಾಕ್ಟಿವೇಟ್ ಅಂಡ್ ರೀಜನರೇಟ್ ಅವರ್ ಸೆಲ್ಸ್. ಜಸ್ಟ್ ಸಿಂಪಲ್, ದ ಸೂಪರ್ ಪವರ್ ಪ್ರಾಡಕ್ಟ್. ಹಾಗಾದ್ರೆ ಇದೇನ್ ಮಾಡುತ್ತೆ? ರೀಬಿಲ್ಡ್ ಮಾಡುತ್ತೆ. ಜಸ್ಟ್ ಸಿಂಪಲ್, ನಮ್ಮ ದೇಹದಲ್ಲಿರುವಂತ ಕಳೆದು ಹೋಗಿರುವ ಎಲ್ಲ ಆರೋಗ್ಯವನ್ನ 100% ಸರಿಪಡಿಸುತ್ತೆ. ನಾನು ನಿಮಗೆ ಪರ್ಸೆಂಟೇಜ್ ಯಾಕೆ ತೋರಿಸಿದೆ ಅಂದ್ರೆ, ನಾವು ಈಗ 40 ವರ್ಷ ಆಗೈತೆ, 100% ಇಲ್ಲ, ಹೆಲ್ತ್ ಇಲ್ಲ, 100% ನಾನು ಆರೋಗ್ಯವಾಗಿದ್ದೀನಿ ಯಾರು ಹೇಳಕ್ಕಾಗಲ್ಲ ಇಂಡಿಯನ್ಸ್. ಸೊ ಹಾಗಾಗಿ ಯಾವ ಆರ್ಗನ್ಸ್ ಡಿಫಾಲ್ಟ್ ಇದೆ, ಎಷ್ಟು ಪರ್ಸೆಂಟ್ ಇದೆ ನಮಗ್ ಗೊತ್ತಿಲ್ಲ. ಇದು ಏನ್ ಮಾಡುತ್ತೆ? ರೀಗ್ರೋ ಅವರ್ ಸೆಲ್ಸ್, ರೀಬಿಲ್ಟ್ ಅವರ್ ಹೆಲ್ತ್. ಸೊ ಯಾವಾಗ ರೀಬಿಲ್ಟ್ ಆಗುತ್ತೋ ಆಟೋಮೆಟಿಕಲಿ ಗ್ರಾಜುಯಲಿ ಸರಿ ಆಗುತ್ತಾ ಹೋಗುತ್ತೆ. ಸೊ ಡೇ ಬೈ ಡೇ
ಆದ್ರೆ ನಮ್ಮ ಅನಾಟಮಿ ಹೇಗಿದೆ ಅಂತ ನೋಡೋದಾದ್ರೆ ನಮ್ಮ ಬಾಡಿ ಚೆನ್ನಾಗಿರ್ಬೇಕಪ್ಪ ಅಂದ್ರೆ ನಮ್ಮ ಆರ್ಗನ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆರ್ಗನ್ಸ್ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಸಿಸ್ಟಮ್ ಹೇಗಿದೆ. 11 ಟೈಪ್ ಆಫ್ ಸಿಸ್ಟಮ್ ಇದೆ. ಇಮ್ಯೂನ್ ಸಿಸ್ಟಮ್, ಮೆಟಬಾಲಿಕ್ ಸಿಸ್ಟಮ್, ಸರ್ಕ್ಯುಲೇಷನ್ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ದಿಸ್ ಸಿಸ್ಟಮ್ ಕ್ರಿಯೆಗಳಂತ ಕರಿತೀವಿ. ಇವೆಲ್ಲವೂ ಯಾವ್ರಿಂದ ಕೂಡಿದೆ? ಸೆಲ್ಸ್ ಇಂದ. ಟೋಟಲಿ ಈಗ ನಾವು ಜೆನೆಟಿಕ್ ತಗೊಂಡ್ರೆ 36 ಟ್ರಿಲಿಯನ್ ಸೆಲ್ಸ್ ಇದೆ. ಟೋಟಲಿ ಒಬ್ಬ ಆರೋಗ್ಯವಂತ ಗಂಡಸರಲ್ಲಿ 36 ಟ್ರಿಲಿಯನ್ ಸೆಲ್ಸ್ ಇದೆ. 30 ವರ್ಷ ಆಯ್ತು ಅಂದ್ರೆ ಕಾಮನ್ ಆಗಿ ಸೆಲ್ಸ್ ಸಾವು ಬರುತ್ತೆ. 30 ವರೆಗೂ ಏನ್ ಪ್ರಾಬ್ಲಮ್ ಇರಲ್ಲ. ಸೊ ಮೆಡಿಕಲ್ ಸೈನ್ಸ್ ಪ್ರಕಾರ ಬಹಳಷ್ಟು ಸೆಲ್ಸ್ ಸಾಗೋದು. ಜೀವಕೋಶಗಳು ಕೆಲವು ಒಂದ್ ದಿವ್ಸಕ್ಕೆ ಕೊಡ್ತವೆ, ಕೆಲವು ಒಂದ್ ದಿವ್ಸಕ್ಕೆ ಸಾಯ್ತವೆ. ಈ ತರದ್ದು ಜೀವಕೋಶಗಳಿದೆ. ಜಾಸ್ತಿ ನಮ್ಮ ದೇಶದ ಈ ಇತ್ತೀಚಿನ ರಿಸರ್ಚ್ ಪ್ರಕಾರ ಸೆಲ್ಸ್ ಸಾಯ್ತಾ ಇರೋದು 30 ಕ್ರಾಸ್ ಆದ್ರೆ ಸೆಲ್ಸ್ ಜಾಸ್ತಿ ಸಾಯ್ತಾ ಇದೆ ಅಂತ. ಅದಕ್ಕೋಸ್ಕರನೇ ಯಾವಾಗ 30 ವರ್ಷಕ್ಕೆ ಸೆಲ್ಸ್ ಸಾಯ್ತಾ ಬರ್ತಾ ಇದೆ, ಹಾಗಾಗಿ 30 ವರ್ಷ ಆಗಿರೋ ಇಂಡಿಯನ್ಸ್ ಏನಿದ್ದಾರೆ ಯಂಗ್ಸ್ಟರ್ಸ್ ಬೇಗ ವೃದ್ಧಾಪ್ಯ ಬರ್ತಾ ಇದೆ. ಅಂದ್ರೆ ವಯಸ್ಸಾದವ್ರ ತರ ಕಾಣ್ತಾ ಇದಾರೆ. ಅಂದ್ರೆ ಅವನಿಗೇನು 30 ವರ್ಷ ಅಂತ ನಾವು ಅಂದ್ಕೊಂಡ್ರೆ, ಬಟ್ ಬಾಡಿ ಏಜ್ 50 ವರ್ಷ ಆಗಿರುತ್ತೆ. ಇದು ಇಸ್ ಎ ಮೆಡಿಕಲ್ ಸೈನ್ಸ್. ಸೊ ಅದೇ ರೀತಿ ಲೇಡೀಸ್ಗಾದ್ರೆ ನಮಗೆ 28 ಟ್ರಿಲಿಯನ್ ಸೆಲ್ಸ್ ಬೇಕು, ಮಕ್ಕಳಿಗಾದ್ರೆ 17. ಸೊ ಇಲ್ಲಿ ಈ ಪ್ರಾಡಕ್ಟ್ ಏನ್ ಮಾಡತ್ತೆ ಅಂದ್ರೆ ಜೀವಕೋಶಗಳ ಮೇಲೆ ಕೆಲಸ ಮಾಡುತ್ತೆ. ದಿಸ್ ಇಸ್ ಸೆಲ್ಸ್ ಥೆರಪಿ. ಸೆಲ್ಸ್ ಏನ್ ಬಾಡಿ ಒಳಗೆ ಡ್ಯಾಮೇಜ್ ಆಗಿದೆಯೋ ಇದನ್ನ ರಿಪೇರಿ ಮಾಡುತ್ತೆ. ಸೆಲ್ಸ್ ಅಲ್ಲಿ 3 ತರ ಬರುತ್ತೆ. ಫ್ರೀ ರೆಡಿಕಲ್ ಸೆಲ್ಸ್, ಇಟ್ ಇಸ್ ಗುಡ್ ಸೆಲ್ಸ್ ಏನಾಗುತ್ತೆ? ಫ್ರೀ ರೆಡಿಕಲ್ ಸೆಲ್ಸ್ ಆಗುತ್ತೆ. ಸೊ ಅದು ಏನಾಗುತ್ತೆ? ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜ್ ಆಗಿರೋ ಸೆಲ್ಸ್ ಅನ್ನ ಇದೇನ್ ಮಾಡುತ್ತೆ? ವಿನ್ಬೇರಿ ಆಚೆ ಹಾಕುತ್ತೆ. ಎರಡನೇದಾಗಿ ಇಲ್ಲಿ ಫ್ರೀ ರೆಡಿಕಲ್ ಸೆಲ್ಸ್ ಅಂತ ಕರಿತೀವಿ. ಅಂದ್ರೆ ಇದು ಗುಡ್ ಅಲ್ಲ, ಅದು ಬ್ಯಾಡು ಅಲ್ಲ, ಅದು ಕೆಲಸ ಮಾಡ್ತಿರಲ್ಲ, ಇನ್ಆಕ್ಟಿವ್ ಆಗಿರುತ್ತೆ. ಇದಕ್ಕೆ ಏನ್ ಮಾಡುತ್ತೆ? ಟ್ರೀಟ್ಮೆಂಟ್ ಕೊಟ್ಟು ಇದನ್ನ ಮತ್ತೆ ರಿಫ್ರೆಶ್ ಮಾಡುತ್ತೆ. ಅದು ಗುಡ್ ಹೆಲ್ತ್ ಆಗಿ, ಗುಡ್ ಸೆಲ್ಸ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ದಿಸ್ ಇಸ್ ಇಂಪಾರ್ಟೆಂಟ್. ಯಾವಾಗ ಜೀವಕೋಶಗಳು ನಮಗೆ ನಿಷ್ಕ್ರಿಯಗೊಂಡಿರುವಂತ ದೇಹದ ಎಲ್ಲ ಜೀವಕೋಶಗಳು ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೋ ಆಟೋಮೆಟಿಕಲಿ ನಮ್ಮ ಆಲ್ ಟೈಪ್ ಆಫ್ ಸಿಸ್ಟಮ್ 11 ಟೈಪ್ ಆಫ್ ಸಿಸ್ಟಮ್ ಹೆಲ್ತಿ ಆಗ್ತವೆ. ಯಾವಾಗ ಸಿಸ್ಟಮ್ಸ್ ಹೆಲ್ತಿ ಆಗ್ತಾವೋ ಆಟೋಮೆಟಿಕಲ್ ನಮ್ಮ ಆರ್ಗನ್ಸ್ ಹೆಲ್ತಿ ಆಗ್ತವೆ. ಸೊ ಆರ್ಗನ್ಸ್ ಯಾವಾಗ ಆಟೋಮೆಟಿಕಲ್ ಹೆಲ್ತಿ ಆಗ್ತಾವೋ ಬಾಡಿ ಹೆಲ್ತಿ ಆಗುತ್ತೆ. ದಿಸ್ ಇಸ್ ರಿವರ್ಸೇಜ್ ಅಂತ. ಇದನ್ನೇ ಮೆಡಿಕಲ್ ಸೈನ್ಸ್ ಅಲ್ಲಿ ರಿವರ್ಸೇಜ್. ಓಕೆ, ಹಾಗಾದ್ರೆ ಯಾವಾಗ ಸೆಲ್ಸ್ ರಿಪೇರಿ ಆಗುತ್ತೋ ಆಟೋಮೆಟಿಕಲಿ ಈ ವಿನ್ ಬೆರಲ್ಲಿರುವಂತ ಎಕ್ಸ್ಟ್ರಾಕ್ಟ್ ಏನ್ ಮಾಡ್ತವೆ? ಸೆಲ್ಸ್ ನ ರಿಪೇರಿ ಮಾಡ್ತವೆ, ರಿಫ್ರೆಶ್ ಮಾಡ್ತವೆ, ರೀಜನರೇಟ್ ಮಾಡ್ತವೆ, ರಿಯಾಕ್ಟಿವೇಟ್ ಮಾಡ್ತವೆ, ರೀಗ್ರೋತ್ ಆಗ್ತವೆ, ರೀಬರ್ನ್ ಆಗ್ತವೆ. ಸೊ ಕೋಟಿಗಂತರ ಜೀವಕೋಶಗಳು ಯಾವಾಗ ಹೆಲ್ತಿ ಆಗ್ತಾವೋ ಆಟೋಮೆಟಿಕಲಿ ಏಜ್ ರಿವರ್ಸ್, ಅಂದ್ರೆ ಬಾಡಿ ಏಜ್ ರಿವರ್ಸ್ ಆಗುತ್ತೆ. ಕಮ್ ಡೌನ್ ಅವರ್ ಏಜ್, ಬಯೋಲಾಜಿಕಲ್ ಏಜ್, ಜೈವಿಕ ವಯಸ್ಸು ನಮಗೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ದಿಸ್ ಇಸ್ ಇಂಪಾರ್ಟೆಂಟ್ ಸ್ನೇಹಿತರೆ. ಹಾಗಾದ್ರೆ ಹೆಂಗ್ ಕೆಲಸ ಮಾಡತ್ತೆ ಅಂತ ಜಸ್ಟ್ ನಾನು ಪಾಯಿಂಟ್ ಅಲ್ಲಿ ಹೇಳ್ತೀನಿ. ದಿಸ್ ಇಸ್ ಆರೋಗ್ಯ ಅನ್ನೋದು ದೊಡ್ಡ ಪ್ರಪಂಚ. ನಾವ್ ಎಷ್ಟು ತಿಳ್ಕೊಂಡ್ರು ಕಡಿಮೆನೆ. ಹಾಗಾದ್ರೆ ನಾನ್ ತುಂಬಾ ದೊಡ್ಡ ಸಬ್ಜೆಕ್ಟ್ ಇದು, ಬಟ್ ನಾನು ನಿಮ್ ಜಸ್ಟ್ ಹೈಲೈಟ್ಸ್ ಹೇಳ್ತೀನಿ. ಈಗ ಯಾಕಪ್ಪ ಆಕ್ಸಿಡೇಟಿವ್ ನಮಗೆ ರಿವರ್ಸ್ ಏಜ್ ಬೇಕು ಅಂತ ನಾವು ನೋಡೋದಾದ್ರೆ, ಆಕ್ಸಿಡೇಟಿವ್ ಸ್ಟ್ರೆಸ್ ಏನ್ ಮಾಡುತ್ತೆ? ಜಸ್ಟ್ ಎಕ್ಸಾಂಪಲ್, ಆಕ್ಸಿಡೇಟಿವ್ ಸ್ಟ್ರೆಸ್ ಯಾಕೆ ಬರುತ್ತೆ ಮನುಷ್ಯನಿಗೆ ಅಂದ್ರೆ ಡ್ರಿಂಕ್ಸ್ ಮಾಡೋರಿಗೆ, ಸಿಗರೇಟ್ ಸೇದೋರಿಗೆ, ಮತ್ತೆ ನಾವು ಕೆಮಿಕಲ್ಸ್. ಈಗ ನೀವು ಇವತ್ತೇ ರಿಪೋರ್ಟ್ ನೋಡಿರ್ಬಹುದು. ಈಗ ಆಲ್ರೆಡಿ ಬಂದಿರೋದು ಬೆಂಗಳೂರಲ್ಲಿ ಫುಟ್ಪಾತ್ ಹೋಟ್ಲ್ಗಳಲ್ಲಿ ಇಡ್ಲಿ ತಿನ್ನೋವಂತರಿಗೆ ಈಗ ಆಲ್ರೆಡಿ ಬಂದಿರೋ 35 ರಿಪೋರ್ಟ್, ಅದರಲ್ಲಿ ಕ್ಯಾನ್ಸರ್ ಕಾರಕ ಇದೆ ಅಂತ. ಇಡ್ಲಿ ತಿಂದ್ರೇನೆ ಕಾರಕ. ಯಾಕಂದ್ರೆ ಫುಡ್ ಏನಾಗುತ್ತೆ? ಪ್ಲಾಸ್ಟಿಕ್ ಹಾಳೆ ಬಳಸೋದು ಏನ್ ಬಳಸ್ತೀವಿ, ಅದರಿಂದ ನಮಗೆ ಪ್ಲಾಸ್ಟಿಕ್ ಲೋಟ, ಟೀ ಗ್ಲಾಸ್ ಬಳಸೋದು, ಇದರಿಂದಲೂ ನಮಗೆ ಕ್ಯಾನ್ಸರ್ ಕಾರಕ. ಅಂದ್ರೆ ಸೆಲ್ಸ್ ಡ್ಯಾಮೇಜ್ ಆಗುತ್ತೆ, ಮತ್ತೆ ಕ್ಯಾನ್ಸರ್ ಬರುತ್ತೆ ಅನ್ನೋದು ರಿಪೋರ್ಟ್ ಬಂದಿದೆ ಈಗ ಆಲ್ರೆಡಿ ತಮಗೆ ಗೊತ್ತಿರುವಂತದ್ದು. ಹಾಗೆ ಸೊ ಆಹಾರದಿಂದ ಮತ್ತೆ ಕೆಮಿಕಲ್ಸ್ ಇಂದ, ಜೊತೆಗೆ ಫುಡ್ ಅಂಡ್ ಮೆಡಿಸಿನ್ಸ್, ಪೊಲ್ಯೂಷನ್, ಸ್ಟ್ರೆಸ್, ಮತ್ತೆ ಮೊಬೈಲ್ ರೇಡಿಯೇಷನ್. 6 ಮಿನಿಟ್ಸ್ ನಾವು ಮಾತಾಡ್ಬೇಕು, ಕಟ್ ಮಾಡ್ಬೇಕು, ಹೇಗೇನ್ ಮಾತಾಡ್ಬೇಕು. ಸೊ ಆದ್ರೆ ಕಂಟಿನ್ಯೂ ಮಾತಾಡೋದು 4 ತಾಸ್ ನಾವು ಜಾಸ್ತಿ, 4 ಗಂಟೆಗಿನ ಜಾಸ್ತಿ ಟಿವಿ ವಾಚ್ ಮಾಡೋದು, ಅಥವಾ ಮೊಬೈಲ್ ಟವರ್ಗಿನ್ನ ಹತ್ರ ಇರೋದಕ್ಕೆ 36 ಪಾಯಿಂಟ್ ಯೂನಿಟ್ಗಿನ್ನ ಜಾಸ್ತಿ ನಾವು ಮೊಬೈಲ್ ಟವರ್ ನಾವು ಹತ್ರ ಇದ್ರೆ, ಸೊ ಕಾಮನ್ ನಮಗೆ ಆಕ್ಸಿಡೇಟಿವ್ ಸ್ಟ್ರೆಸ್ ಬರುತ್ತೆ. ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಏನ್ ಮಾಡುತ್ತೆ? ನಮಗೆ ಬಾಡಿ ಒಳಗೆ ಸೆಲ್ಸ್ ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಅಷ್ಟೇ ಅಲ್ಲ, ಡಿಎನ್ಎ ಡ್ಯಾಮೇಜ್ ಮಾಡುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಡಿಎನ್ಎ ಡ್ಯಾಮೇಜ್ ಮಾಡುತ್ತೆ. ಕ್ಯಾನ್ಸರ್ ಯಾವಾಗ ಬರುತ್ತೆ ಅಂದ್ರೆ ಡಿಎನ್ಎ ಯಾವಾಗ ಆಕ್ಸಿಡೇಟಿವ್ ಸ್ಟ್ರೆಸ್ ಡ್ಯಾಮೇಜ್ ಆಗುತ್ತೋ ಆಟೋಮೆಟಿಕಲಿ 67% ಯಾವುದೇ ಕ್ಯಾನ್ಸರ್ ಬಂದ್ರು ಡಿಎನ್ಎ, ದೇಹದಲ್ಲಿರುವಂತ ಡಿಎನ್ಎ ಡ್ಯಾಮೇಜ್ ಮಾಡುತ್ತೆ. ಓಕೆ, ಇದರಲ್ಲಿರುವಂತ ಈ ಈ ಈ ವಿನ್ಬೇರಿ
ಇದರಲ್ಲಿರೋ ಎಕ್ಸ್ಟ್ರಾಕ್ಟ್ ಅಲ್ಲಿ ಒಂದು ಕಾಂಪೌಂಡ್ ಇದೆ. ಸೊ ಯಾವುದು ಅಂದ್ರೆ ಫ್ಯಾಟಿ ಆಸಿಡ್ ಅಥವಾ ಫ್ಲೇವನಾಯ್ಡ್ ಆಸಿಡ್ ಇರುತ್ತೆ. ಫ್ಲೇವನಾಯ್ಡ್ ಆಸಿಡ್ ಏನ್ ಮಾಡುತ್ತೆ ಅಂದ್ರೆ ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ DNA ಡ್ಯಾಮೇಜ್ ಆಗೋದನ್ನ ತಡೆಯುತ್ತೆ, ಅವಾಯ್ಡ್ ಮಾಡುತ್ತೆ. ಯಾವಾಗ DNA ಡ್ಯಾಮೇಜ್ ಆಗೋದು ಅವಾಯ್ಡ್ ಆಗುತ್ತೋ ಆಟೋಮೆಟಿಕಲಿ ನಮಗೆ ಪ್ರಿವೆಂಟಿವ್ ಕ್ಯಾನ್ಸರ್, ಸೊ ಕ್ಯಾನ್ಸರ್ ಬರ್ಲಿಕ್ಕೆ ಸಾಧ್ಯತೆ ಕಡಿಮೆ, ಸೊ ರಿಸ್ಕ್ ಅನ್ನು ಕಡಿಮೆ ಮಾಡುತ್ತೆ. ಇಸ್ ಡೇಂಜರ್ ಇನ್ ಬಾಡಿ ಒಳಗೆ. ಮತ್ತೆ ನಮಗೆ ಆಕ್ಸಿಡೇಟಿವ್ ಸ್ಟ್ರೆಸ್ ಮೇಜರ್ ಕಾರಣ. ಇದು ಇಂಪಾರ್ಟೆಂಟ್. ಓಕೆ, ಈ ವಿನ್ಬೆರಿ ಏನ್ ಮಾಡುತ್ತೆ, ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ ಹಾನಿಯಾಗ ದೇಹಕ್ಕೆ ಏನೆಲ್ಲ ಹಾನಿ ಸಂಭವಿಸಬಹುದೋ ಅದನ್ನ ಪ್ರಿವೆಂಟ್ ಮಾಡುತ್ತೆ. ಸೊ ಟಾಕ್ಸಿನ್ ರಿಮೂವ್ ಮಾಡುತ್ತೆ, ದೇಹಕ್ಕೆ ರಾಸಾಯನಿಕ ಕೆಮಿಕಲ್ಸ್ ಏನ್ ಬರುತ್ತೆ ದೇಹದಲ್ಲಿರುವಂತದ್ದು ಆಚೆ ಹಾಕುತ್ತೆ. ದಿಸ್ ಇಸ್ ಇಂಪಾರ್ಟೆಂಟ್. ಸೊ ಈ ಕಾರಣಕ್ಕೋಸ್ಕರ ಇದು ನಾವು ಯೂಸ್ ಮಾಡಬೇಕು. ಓಕೆ, ಎರಡನೇದಾಗಿ ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದಲೇ ನಮಗೆ ಕ್ಯಾನ್ಸರ್ ಬರೋದು, ಕಿಡ್ನಿ ಪ್ರಾಬ್ಲಮ್, ಅಲ್ಝೈಮರ್ ಡಿಸೀಸ್, ಡಯಾಬಿಟಿಕ್ ಇರಬಹುದು. ಆಕ್ಸಿಡೇಟಿವ್ ಸ್ಟ್ರೆಸ್ ಇದ್ರೆ ನಿಮಗೆ ಜಸ್ಟ್ ಒಂದು ಸ್ಕ್ರೀನ್ ದೇಹ ನಾವು ಚೆನ್ನಾಗಿರತ್ತೀವಿ ಅಂದ್ಕೊಂಡಿದ್ವಿ, ಬಟ್ ಇದು ಗುಡ್. ಆಕ್ಸಿಡೇಟಿವ್ ಸ್ಟ್ರೆಸ್ ಇದ್ರೆ ಇದು ಈ ತರ ಇರುತ್ತೆ. ಲೆಫ್ಟ್ ಅಲ್ಲಿರೋ ಫೋಟೋ, ರೈಟ್ ಅಲ್ಲಿರೋದು ನೀವು ಸ್ಕ್ರೀನ್ ನೋಡಿದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಬಾಡಿ ಒಳಗೆ ಇರೋದು ಫೋಟೋ. ಸೊ ನಾವು ಕಾಣೋದಿಲ್ಲ ಅಷ್ಟೇ ಸೊ ನಾವು ನಮ್ಮ ಬೈಕ್ 10 ಲಕ್ಷ 5 ಲಕ್ಷ ಕಾರನ್ನ ನಾವು ಸರ್ವಿಸ್ ದಿನ ತೊಳಿತೀವಿ, ರಿಪೇರಿ ಮಾಡ್ತೀವಿ, ಬಟ್ ಬಾಡಿ ಒಳಗೆ ಕ್ಲೀನ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ಇದೇನ್ ಮಾಡುತ್ತೆ ವಿನ್ಬೇರಿ ಅಂದ್ರೆ, ಮೊದಲನೇ ಕೆಲಸ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನು ಕ್ಲೀನ್ ಮಾಡುತ್ತೆ, ರಿಪೇರಿ ಮಾಡುತ್ತೆ. ಫಸ್ಟ್ ಕೆಮಿಕಲ್ಸ್ ಅಂಡ್ ಟಾಕ್ಸಿನ್ ರಿಪೇರಿ ಮಾಡ್ತಾ ಹೋಗುತ್ತೆ. ಸೊ ಎರಡನೇದಾಗಿ ಇದನ್ನ ಯಾಕೆ ಯೂಸ್ ಮಾಡ್ಬೇಕಂದ್ರೆ ಸೆಲ್ಫ್ ಫೀಲಿಂಗ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡುತ್ತೆ. ಸ್ನೇಹಿತರೆ, ದೇವರು ಸೃಷ್ಟಿ ಮಾಡಿದಾನೆ ಸೆಲ್ಫ್ ಫೀಲಿಂಗ್ ಕೆಪಾಸಿಟಿ ಅಂತ, ಅಂದ್ರೆ ಸ್ವಯಂಕೃತವಾಗಿ ನಮ್ಮ ಆರೋಗ್ಯನ ಅದೇ ರಿಪೇರಿ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇದೆ ದೇವ್ರು ಕೊಟ್ಟಿರೋದು. ಬಟ್ ಇವತ್ತಿನ ಕೆಮಿಕಲ್ಸ್ ಇಂದ, ಅದೇ ಸ್ಟ್ರೆಸ್ ಇಂದ ಮತ್ತೆ ಕೆಮಿಕಲ್ಸ್ ಫುಡ್ಗಳು ಬಳಸೋದ್ರಿಂದ ಆ ಸ್ವಯಂ ನಾವು ಆರೋಗ್ಯ ರಿಪೇರಿ ಮಾಡುವಂತ ವ್ಯವಸ್ಥೆ ಏನಿದೆ ಆ ಸಿಸ್ಟಮ್ ಹಾಳಾಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಸೆಲ್ಫ್ ಫೀಲಿಂಗ್ ಕೆಪಾಸಿಟಿ ಹಾಳಾಗಿರುತ್ತೆ. ಈ ವಿನ್ಬೆರಿ ಪ್ರಾಡಕ್ಟ್ ಅನ್ನು ನಾವು ಯೂಸ್ ಮಾಡೋದ್ರಿಂದ ಆಟೋಮೆಟಿಕಲಿ ನಮಗೆ ಸೆಲ್ಫ್ ಫೀಲಿಂಗ್ ಕೆಪಾಸಿಟಿ ರೈಸ್ ಆಗುತ್ತೆ. ಆಟೋಮೆಟಿಕಲಿ ನ್ಯಾಚುರಲಿ ನಮಗೆ ಸ್ವಯಂಕೃತವಾಗಿ ಆ ದೇಹದ ವ್ಯವಸ್ಥೆನೆ ನಮಗೆ ಸಣ್ಣ ಪುಟ್ಟ ಗಾಯ ಆಗಿದ್ರು ವಾಸಿ ಆಗೋದು, ಮತ್ತೆ ಯಾವುದೇ ಬ್ಯಾಕ್ಟೀರಿಯಲ್ ಮತ್ತು ವೈರಲ್ ಇನ್ಫೆಕ್ಷನ್ಸ್ ನಮಗೆ ಸಮಸ್ಯೆ ಬರ್ದಂಗ್ ನೋಡ್ಕೊಳತ್ತೆ. ಸೊ ನಮಗೆ ಯಾವುದೇ ನಮ್ಮ ದೇಹಕ್ಕೆ ಆಗ ಹಾನಿಯನ್ನ ತಪ್ಸೋದು ಮತ್ತು ರಿಪೇರಿ ಮಾಡ್ಕೊಳೋ ಗುಣ ಇದರಿಂದ ಬೆಳೆಯುತ್ತೆ. ಸೊ ನಮಗೆ ಅಬ್ಸರ್ವೇಷನ್ ಕೆಪಾಸಿಟಿ ರೈಸ್ ಆಗುತ್ತೆ. ಸ್ನೇಹಿತರೆ, ಈ ವಿನ್ಬೇರಿ ಎಕ್ಸ್ಟ್ರಾಕ್ಟ್ ಗಳಲ್ಲಿ ಏನಿದೆ ಅಂದ್ರೆ ಐ ರಿಚ್, ಜಗತ್ತಿನ ಯಾವುದೇ ಆಯುರ್ವೇದ, ಯಾವುದೇ ಹೋಮಿಯೋಪತಿ, ಯಾವುದೇ ಯುನಾನಿ, ಯಾವುದೇ ತರಕಾರಿಗಳು ಮತ್ತು ಹಣ್ಣುಗಳಲ್ಲಿ ಸಿಗದಂತ ಹೈ ರಿಚ್ ಪ್ರೋಟೀನ್ಸ್, ವಿಟಮಿನ್ಸ್, ನ್ಯೂಟ್ರಿಷನ್ಸ್ ಅಂಡ್ ಆಸಿಡ್ಸ್ ಇದೆ, ನ್ಯಾಚುರಲ್ ಆಸಿಡ್ಸ್. ಸೊ ಅಷ್ಟೇ ಅಲ್ಲ, ಇದರಲ್ಲಿ ದೇಹಕ್ಕೆ ಬೇಕಾದಂತ ನ್ಯಾಚುರಲ್ ಆಸಿಡ್ ಜೊತೆಗೆ ಆಲ್ ರಿಚ್ ವಿಟಮಿನ್, ಇದರಲ್ಲಿ ವಿಟಮಿನ್ ಎ ಇದೆ, ವಿಟಮಿನ್ ಬಿ ಇದೆ, B1 ಇದೆ, B12 ಇದೆ, ವಿಟಮಿನ್ B3 ಇದೆ, ಜೊತೆಗೆ B5 ಇದೆ, B6 ಇದೆ, B7 ಇದೆ, B9 ಇದೆ, B12 ಇದೆ, ವಿಟಮಿನ್ ಸಿ ಅಂಡ್ ಡಿ ಅಂಡ್ ಇ ಅಂಡ್ ಕೆ. ಸರ್, ನೀವು ಜಗತ್ತಿನಲ್ಲಿ ನೀವು ಬೇಕಾದಷ್ಟು ಕೇಳಿರ್ಬೋದು ವಿಟಮಿನ್ಸ್ ಗಳನ್ನ. ಸೊ ವಿಟಮಿನ್ ಕೆ ನೀವು ಕೇಳಿರಕ್ ಸಾಧ್ಯತೆ ಕಡಿಮೆ, ರೇರ್ ಕಾಂಪೌಂಡ್, ಸಿಗೋದೇ ಕಷ್ಟ. ಅದು ಯಾವುದೇ ತರಕಾರಿಗಳಲ್ಲಿ ಸಿಗಲ್ಲ. ಹೈ ರಿಚ್ ಈ ವಿನ್ಬೇರಿ ಎಕ್ಸ್ಟ್ರಾಕ್ಟ್ ಗಳಲ್ಲಿ ಹೈ ರಿಚ್ ವಿಟಮಿನ್ ಕೆ ಕಾಂಟೆಂಟ್ ಇದೆ. ಸೊ ವಿಟಮಿನ್ ಕೆ ಏನ್ ಬೇಕಂದ್ರೆ, ಇತ್ತೀನ ರೀಸೆಂಟ್ಲಿ ರಿಸರ್ಚ್ ಪ್ರಕಾರ ವಿಟಮಿನ್ ಕೆ ಕಾಂಟೆಂಟ್ಸ್ ಏನಿದೆ, ಕ್ಯಾನ್ಸರ್ ಜೀವಕೋಶಗಳು ನಮ್ಮ ದೇಹದಲ್ಲಿ ಇದ್ರೆ ಅದನ್ನ ಕಿಲ್ ಮಾಡೋ ಗುಣ ಇದೆ ವಿಟಮಿನ್ ಕೆ ಅಲ್ಲಿ ಅಂತ ಸಂಶೋಧನೆಗಳ ಪ್ರಕಾರ. ಹಾಗಾಗಿ ಈ ಫ್ರೂಟ್ಸ್ ಎಕ್ಸ್ಟ್ರಾಕ್ಟ್ ಅಲ್ಲಿ ಹೈ ರಿಚ್ ವಿಟಮಿನ್ ಕೆ ಇದೆ. ಸೊ ಆಲ್ ಪ್ರೋಟೀನ್ಸ್ ಅಂಡ್ ವಿಟಮಿನ್ಸ್ ಇದೆ. ಸೊ ದೇಹಕ್ಕೆ ಏನೆಲ್ಲ ಬೇಕೋ ಕ್ಯಾಲರಿ ಫುಡ್ ಅನ್ನ ಇದು ಸರಬರಾಜು ಮಾಡುತ್ತೆ. ಇದಷ್ಟೇ ಅಲ್ಲ, ಸೊ ದೇಹಕ್ಕೆ ನಾವು ಊಟ ಮಾಡ್ತಿದೀವಿ ಹೋಟ್ಲ್ ಫುಡ್, ಮನೆ ಫುಡ್ ಅಲ್ಲಿ, ಬಟ್ ಕ್ಯಾಲರಿ ಫುಡ್ ಸಿಗ್ತಾ ಇಲ್ಲ. ನಮಗೆ ಬಾಡಿಗೆ ಬೇಕಾದಂತ ಕ್ಯಾಲೋರಿ ಸಿಗ್ತಾ ಇಲ್ಲ. ಗುಡ್ ಕ್ಯಾಲೋರಿ, ಬ್ಯಾಡ್ ಕ್ಯಾಲೋರಿ ಅಂತಿದೆ. ನಾವು ತಿನ್ನಂತ ಫುಡ್ ಅಲ್ಲಿ ಹೈ ರಿಚ್ ಬಹಳಷ್ಟು ಬ್ಯಾಡ್ ಕ್ಯಾಲೋರಿ ಇರುತ್ತೆ. ಈಗ ಎಕ್ಸಾಂಪಲ್, ನಾವೊಂದು ಜಾಮೂನ್ ತಿಂತೀವಿ, 500 ಕ್ಯಾಲೋರಿ ಇರುತ್ತೆ. ಒಂದು ಬಟ್ಲ ರೈಸ್ ತಗೊಂತೀವಿ, 500 ಕ್ಯಾಲೋರಿ ಇರುತ್ತೆ. ಸೊ ಆದ್ರೆ ನಾವು ಊಟಕ್ಕಿನ ಮೊದಲು, ಈಗ ಅದೊಂದು ಟೀ ನಾವು ಟೀ ಮಾಡಿದ್ವಿ, ಊಟಕ್ಕಿನ ಮೊದಲು ಟೀ ಕುಡಿದ್ವಿ, 45 ಕ್ಯಾಲೋರಿ ಇರುತ್ತೆ. ಸೊ ಎಮ್ಮೆ ಹಾಲು ತಗೊಳ್ಳಿ, 65 ಕ್ಯಾಲೋರಿ ಇರುತ್ತೆ. ಹಸಿನ ಹಾಲು ತಗೊಳ್ಳಿ, 55 ಕ್ಯಾಲೋರಿ ಇರುತ್ತೆ. ಸೊ ಒಂದು ರೊಟ್ಟಿ ತಗೊಳ್ಳಿ ಅಥವಾ ಒಂದು ಚಪಾತಿ ತಗೊಳ್ಳಿ, 30 ಕ್ಯಾಲೋರಿ ಇರುತ್ತೆ. ಬಾಡಿಗೆ ಏನ್ ಬೇಕು? ರೊಟ್ಟಿ ಬೇಕು, ಚಪಾತಿ ಬೇಕು, ಓಕೆ, ಇಸ್ ಗುಡ್. ಆದ್ರೆ ನಾವು ಊಟ ಮಾಡೋ ಟೈಮ್ ಅಲ್ಲಿ ಊಟಕ್ಕಿನ ಬದಲು ಜಾಮೂನ್ ತಿಂದ್ರೆ ಅಥವಾ ಜುಲಾಬಿ ತಿಂದ್ರೆ 500 ಕ್ಯಾಲೋರಿ ಇರುತ್ತೆ.
ಹಾಗಾದ್ರೆ ನಮಗೆ ಬಾಡಿ ಕ್ಯಾಲೋರಿ ಬ್ಯಾಡ್ ಅಂಡ್ ಗುಡ್ ಅಂತ ಬರುತ್ತೆ. ಗುಡ್ ಕ್ಯಾಲೋರಿ ಬೇಕು. ಬಟ್ ಇವತ್ತು ಹೋಟ್ಲ್ ಫುಡ್, ಮನೆ ಫುಡ್ ಅಲ್ಲಿ ನಾವು ತಿನ್ನುವಂತ ಆಹಾರದಲ್ಲಿ ಕ್ಯಾಲೋರಿ, ಬ್ಯಾಡ್ ಕ್ಯಾಲೋರಿ ಇರೋದ್ರಿಂದ ಓಕೆ, ಇದನ್ನ ನಾವು ಒಂದು 30 ml ನಾವು ಏನ್ ಯೂಸ್ ಮಾಡ್ತೀವಿ, ನಮ್ ದೇಹಕ್ಕೆ ಬೇಕಾದಂತ ಒಳ್ಳೆ ಕ್ಯಾಲೋರಿ ಸಿಗುತ್ತೆ. ದೇಹಕ್ಕೆ, ಜೀವಕೋಶಗಳಿಗೆ ಬೇಕಾದಂತ ಒಳ್ಳೆ ಆಹಾರ ಸಿಗುತ್ತೆ. ಹಾಗಾದ್ರೆ ಸೈಂಟಿಫಿಕ್ಲಿ ನೋಡೋದಾದ್ರೆ ಒಬ್ಬ ಗಂಡಸಿಗೆ, ಆರೋಗ್ಯವಂತ ಮನುಷ್ಯನಿಗೆ ಬೇಕಾದ್ದು 2200 3000 ಕ್ಯಾಲೋರಿ ಬೇಕಾಗುತ್ತೆ ಪರ್ ಡೇ. ಆದ್ರೆ ಲೇಡೀಸ್ ಆಗಿದ್ರೆ 1600 2400 ಕ್ಯಾಲೋರಿ ಬೇಕಾಗುತ್ತೆ. ಅಷ್ಟು ನಮ್ ದೇಶದಲ್ಲಿ ನಾಟ್ ಪಾಸಿಬಲ್. ಹೋಟ್ಲು ಫುಡ್ ಅಲ್ಲಿ, ಮನೆ ಫುಡ್ ಅಲ್ಲಿ. ಸೊ ಹಾಗಾಗಿ ನಮ್ದು ಏನೇ ಇಂಬ್ಯಾಲೆನ್ಸ್ ಆಗಿದ್ರು ಊಟದಲ್ಲಿ 30 ml ನಾವು ಏನ್ ಬಳಸ್ತೀವಿ ಆಟೋಮೆಟಿಕಲಿ ಬ್ಯಾಲೆನ್ಸ್ ಆಗುತ್ತೆ. ಇಂಬ್ಯಾಲೆನ್ಸ್ ಆಗಿರೋದು ಬ್ಯಾಲೆನ್ಸ್ ಆಗುತ್ತೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸ್ನೇಹಿತರೆ ಅಷ್ಟೇ ಅಲ್ಲ, ಇದನ್ನ ಯಾಕೆ ಯೂಸ್ ಮಾಡ್ಬೇಕಂದ್ರೆ ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ. ಇಮ್ಯುನಿಟಿಯಲ್ಲಿ 3 ತರ ಬರುತ್ತೆ: ಲೋ ಇಮ್ಯುನಿಟಿ, ಮಿಡ್ಲ್ ಇಮ್ಯುನಿಟಿ ಮತ್ತು ಹೈ ಅಂತ. ಬಹಳ ಜನಕ್ಕೆ ಇವತ್ತು ನಮಗೆ ರೋಗ ನಿರೋಧಕ ಶಕ್ತಿ. ಸೊ ನಮ್ಮನೇಲಿ ಟಿವಿ ಪವರ್ ವೇರಿಯೇಷನ್ ಆದ್ರೆ ಒಂದು ಸ್ಟೆಪ್ಲೈಸರ್ ಇಟ್ಟಿರ್ತೀವಿ. ಸ್ಟೆಪ್ಲೈಸರ್ ಏನಕ್ಕೆ ಅಂದ್ರೆ ಪವರ್ ವೇರಿಯೇಷನ್ ಆದ್ರೆ ಟಿವಿ ಹಾಳಾಗ್ಬಾರ್ದಂತ. ಹಾಗೇನೆ ದೇವ್ರದೊಂದು ಸೃಷ್ಟಿ ಏನಿದೆ, ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ. ಇಮ್ಯುನಿಟಿ ಸ್ಟ್ರಾಂಗ್ ಇದ್ರೆ, ಹೈ ಇದ್ರೆ, ಬ್ಯಾಕ್ಟೀರಿಯಲ್ ಆರ್ ವೈರಲ್ ಇನ್ಫೆಕ್ಷನ್ಸ್ ಯಾವುದೇ ತರ ಪ್ರಾಬ್ಲಮ್ ಇದ್ರು ಹೈ ಇತ್ತು ಅಂದ್ರೆ ನಮಗೆ ಏನು ಎಫೆಕ್ಟ್ ಮಾಡೋದಿಲ್ಲ. ಸೊ ಇಲ್ಲದ್ರೆ ಏನಾಗುತ್ತೆ, ಮಿಡ್ಲ್ ಇದ್ರೆ ಅಥವಾ ಲೋ ಇತ್ತಂದ್ರೆ ಇಮಿಡಿಯೇಟ್ಲಿ ಅಟ್ಯಾಕ್ ಆಗುತ್ತೆ. ಯಾವುದೇ ವೈರಲ್ ಇನ್ಫೆಕ್ಷನ್ಸ್, ಯಾವುದೇ ರೋಗಗಳು ಬೇಗ ಬರದೆ ಲೋ ರೇಂಜ್ ಇಮ್ಯುನಿಟಿ ಇದ್ರೆ. ಓಕೆ, ವಿನ್ ಬೆರಿನ ನಾವು ಕರೆಕ್ಟ್ ಆಗಿ ಯೂಸ್ ಮಾಡ್ತಾ ಹೋದಾಗ ಆಟೋಮೆಟಿಕಲಿ ನಮ್ದು ಮಿಡ್ಲ್ ರೇಂಜ್ ಇರ್ಬೋದು, ಲೋ ರೇಂಜ್ ಇರ್ಬೋದು, ಟಾಪ್ ರೇಂಜ್ಗೆ ಹೈ ರೇಂಜ್ ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸ್ನೇಹಿತರೆ ಇದ್ರ ಜೊತೆಗೆ ಇದನ್ನ ಯಾಕೆ ಯೂಸ್ ಮಾಡ್ಬೇಕಂದ್ರೆ ಬ್ಲಡ್ ಅನ್ನು ಪ್ಯೂರಿಫಿಕೇಶನ್ ಮಾಡುತ್ತೆ. ಆರೋಗ್ಯವಂತ ಮನುಷ್ಯನಿಗೆ BMI ಪ್ರಕಾರ 5 ರಿಂದ 5.5 ಲೀಟರ್ ಬ್ಲಡ್ ಇರ್ಬೇಕಾಗುತ್ತೆ. ಜೊತೆಗೆ ಬ್ಲಡ್ ಕ್ಲಾಟ್ ಆಗುತ್ತೆ ಈ ಪೊಲ್ಯೂಷನ್ ಇಂದ, ಸ್ಟ್ರೆಸ್ ಇಂದ. ಸೊ ಕೆಮಿಕಲ್ಸ್ ಫುಡ್ ಅನ್ನು ಬಳಕೆ ಮಾಡುತ್ತಿರೋದ್ರಿಂದ ಬ್ಲಡ್ ಕ್ಲಾಟ್ ಆಗ್ತಾ ಬರುತ್ತೆ. ತಲೆಯಿಂದ ಪಾದದವರೆಗೆ ರಕ್ತ ನಮಗೆ ಎಪ್ಪುಗಟ್ಟುತ್ತಾ ಹೋಗುತ್ತೆ. ಅಥವಾ ರಕ್ತ ಎಪ್ಪುಗಟ್ಟೋದ್ರಿಂದಲೇ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಈ ನಮ್ಮ ದೇಹದಲ್ಲಿ ಯಾವುದೇ ರಕ್ತ ಎಪ್ಪುಗಟ್ಟುವಿಕೆ ಇದ್ರೆ 100% ನಿವಾರಣೆ ಮಾಡುತ್ತೆ ಇದು ವಿನ್ ಬೆರಿ ಯೂಸ್ ಮಾಡೋದ್ರಿಂದ. ಜೊತೆಗೆ ಬ್ಲಡ್ ಅನ್ನು ಇನ್ಕ್ರೀಸ್ ಮಾಡುತ್ತೆ. ಅನಿಮಿಯನ 100% ನಿವಾರಣೆ ಆಗುತ್ತೆ. ಯಾಕಂದ್ರೆ ನಮ್ಮ ದೇಶದಲ್ಲಿ 57% ಪ್ರೆಸೆಂಟ್ ಇರೋದು ರಿಸರ್ಚ್ ಪ್ರಕಾರ ಅನಿಮಿಯಾ ಇದೆ, ಹೆಣ್ಮಕ್ಳು ಜಾಸ್ತಿ ಇದೆ. ಈ ಅನಿಮಿಯಾ ಸಮಸ್ಯೆ ನಿವಾರಣೆ ಮಾಡುತ್ತೆ. ವೈಟ್ ಬ್ಲಡ್ ಸೆಲ್ಸ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಮತ್ತು ರೆಡ್ ಬ್ಲಡ್ ಸೆಲ್ಸ್ ಅನ್ನು ಸಹ ಇನ್ಕ್ರೀಸ್ ಮಾಡುತ್ತೆ. ಸೊ ಸಹಜವಾಗಿ ರಕ್ತದ ಸಮಸ್ಯೆ ನಿವಾರಣೆ ಮಾಡುತ್ತೆ. ಸೊ ಜೊತೆಗೆ ಇದನ್ನು ಪ್ಯೂರಿಫಿಕೇಶನ್ ಮಾಡುತ್ತೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದ್ರ ಜೊತೆಗೆ HDL ನ ಜಾಸ್ತಿ ಮಾಡುತ್ತೆ. HDL ಅಂದ್ರೆ ಒಳ್ಳೆ ಇದು ಕೊಲೆಸ್ಟ್ರಾಲ್, ಐಡೆನ್ಸಿಟಿ ಲಿಪೋಪ್ರೋಟೀನ್ ಅಂತ ಕರಿತೀವಿ. ಒಳ್ಳೆ ಕೊಲೆಸ್ಟ್ರಾಲ್ ನಮ್ಗೆ ಹೆಂಗಿದೆ ಅಂದ್ರೆ ದೇಹ ಒಳ್ಳೆ ಕೊಲೆಸ್ಟ್ರಾಲ್ ಜಾಸ್ತಿ ಇರಬೇಕು, ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಇರಬೇಕು. ನಾವು ಆರೋಗ್ಯವಂತರಾಗಿರ್ಬೇಕಂದ್ರೆ ಅಪೋಸಿಟ್ ಇದೆ. ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಒಳ್ಳೆ ಕೊಲೆಸ್ಟ್ರಾಲ್ ಕಡಿಮೆ ಇದೆ. ಸೊ ಈ ಕಾರಣಕ್ಕೋಸ್ಕರ ಇದೇನ್ ಮಾಡುತ್ತೆ, ವಿನ್ ಬೆರಿನ ನಾವು ರೆಗ್ಯುಲರ್ಲಿ ಬಳಕೆ ಮಾಡೋದ್ರಿಂದ HDL ನ ಜಾಸ್ತಿ ಮಾಡುತ್ತೆ. ಅಂದ್ರೆ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ನ ಜಾಸ್ತಿ ಮಾಡುತ್ತೆ, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ನ ಕಡಿಮೆ ಮಾಡುತ್ತೆ. ಇನ್ನೊಂದು ವೆರಿ ಡೇಂಜರ್ VLDL ಅಂತ. ನಮಗೆ ಒಬೆಸಿಟಿ ಇದ್ರವ್ರಿಗೆ ಕಾಮನ್ ಆಗಿ ಬೊಜ್ಜು, ಇದನ್ನ ಯೂಸ್ ಮಾಡೋದ್ರಿಂದ ವಿನ್ ಬೆರಿ ಆಟೋಮೆಟಿಕಲಿ ತಿಂಗಳಿಗೆ 3 kg ನೀವು ಚೆಕ್ ಮಾಡ್ಕೊಳ್ಳಿ, 3 kg ವೇಟ್ ಲಾಸ್ ಆಗುತ್ತೆ ಆಟೋಮೆಟಿಕಲಿ. ಅಂದ್ರೆ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಆಗುತ್ತೆ, LDL ಕಡಿಮೆ ಆಗುತ್ತೆ, ಒಳ್ಳೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ವಿನ್ ಬೆರಿ ಬಳಕೆ ಮಾಡೋದ್ರಿಂದ ವೇಟ್ ಲಾಸ್ ಆಟೋಮೆಟಿಕಲ್ ಆಗುತ್ತೆ, ವೇಟ್ ಗೇನ್ ಆಗುತ್ತೆ. ಅಷ್ಟೇ ಅಲ್ಲ, ನಾವು ತೆಳ್ಳಗಿದೀವಿ ಸರ್, ದಪ್ಪ ಆಗ್ಬೇಕಂದ್ರೆ ಡೆಫಿನೆಟ್ಲಿ BMI ಪ್ರಕಾರ ನಮಗೆ ಬಯಾಲಜಿಕಲ್ ಏಜ್ ಅಲ್ಲಿ ಎಷ್ಟು ಇರ್ಬೇಕೋ ಮ್ಯಾಕ್ಸಿಮಮ್ ಅಷ್ಟು ದಪ್ಪನೂ ಹೋಗ್ತೀವಿ. ಅಥವಾ ದಪ್ಪ ಇದ್ರೆ ಇದು ತೆಳ್ಳಗಾಗತ್ವಿ ಅಂದ್ರೆ ಕಡಿಮೆ ಮಾಡುತ್ತೆ. ಸೊ ಎರಡನ್ನೂ ವರ್ಕ್ ಆಗತ್ತೆ ಇದರಿಂದ. ಸ್ನೇಹಿತರೆ ಇಷ್ಟೇ ಅಲ್ಲ, ಇದರಲ್ಲಿ ರೀಗ್ರೋತ್ ಅವರ್ ಹೇರ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಯು ಬಿಲೀವ್ ಆರ್ ನಾಟ್, ನಮಗೆ ಬಾಡಿಗೆ ಒಂದು ಆಸಿಡ್, ಒಂದು ಕಾಂಪೌಂಡ್ ಇದೆ, ನಮಗೆ ಮೆಲನಿನ್ ಉತ್ಪತ್ತಿ ಆಗ್ಬೇಕು. ಸೊ ಜೀನ್ಸ್ ಇಂದ ಬರುತ್ತೆ. ಇವಾಗ ಹೆಂಗಿದೆ, ಅಡ್ವಾನ್ಸ್ ಆಗಿ ಮೆಲನಿನ್ ಇಂಜೆಕ್ಷನ್ಸ್ ಬಂದಿದೆ, ಅಡ್ವಾನ್ಸ್ ಮೆಡಿಕಲ್ ಸಿಸ್ಟಮ್. ಬಟ್ ಇದು ಏನಾಗುತ್ತೆ, ನಮಗೆ ಇವತ್ತು ಬಹಳ ಜನಕ್ಕೆ ಹೈಸ್ಕೂಲ್ ಹುಡುಗರಿಗೆ ಆಲ್ರೆಡಿ ವೈಟ್ ಹೇರ್ಸ್ ಬಂದ್ಬಿಟ್ಟಿದೆ. ವೈಟ್ ಹೇರ್ಸ್ ಯಾಕಪ್ಪ ಬಂದಿದೆ, ನಮಗೆ ಹಿಂದೆ ಈಗ 20-30 ವರ್ಷದಾಗೆ ನಮ್ಮ ತಾತ 80 ವರ್ಷ 70 ವರ್ಷ ಅವ್ರಿಗೆ ವೈಟ್ ಹೇರ್ಸ್ ಬರೋದು ಯಾಕೆ ಈಗ್ಲೇ ಬಂದಿದೆ ಪ್ರಶ್ನೆ. ಈಗ ಕಾಮನ್ ಆಗಿದೆ ವೈಟ್ ಹೇರ್ಸ್ ಅನ್ನೋದು, ಮಕ್ಕಳಿಗೆ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಅಂದ್ರೆ ಜಸ್ಟ್ ಸಿಂಪಲ್, ನಮ್ಮ ಬಾಡಿಗೆ ಏರ್ಸ್ಗೆ ಬೇಕಾದ್ದು ಬೀಟ್ ಆಯಿಲ್ ಕಾಂಪೌಂಡ್ ಬೇಕು.
ವಿಟಮಿನ್ ಬಿ ಬೇಕು, ಬಿ 12 ಬೇಕು. ನಾವು ತಿನ್ನಂತ ಆಹಾರದಲ್ಲಿ ಅದು ಸಿಗ್ತಾನೆ ಇಲ್ಲ ಫಸ್ಟ್ ಆಫ್ ಆಲ್. ಓಕೆ, ಇದ್ರ ಜೊತೆಗೆ ನಮಗೆ ಒಂದು ನ್ಯಾಚುರಲ್ ಆಸಿಡ್. ಓಕೆ, ಇದರಲ್ಲಿ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕೊಲಜನ್ ಅಂಶ. ಕೊಲಜನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಏರ್ಸ್ ನ ರೀಗ್ರೋತ್ ಮಾಡ್ಲಿಕ್ಕೆ, ರಿಫ್ರೆಶ್ ಮಾಡ್ಲಿಕ್ಕೆ. ಓಕೆ ಸ್ನೇಹಿತರೆ, ಇದರಲ್ಲಿ ಈ ವಿನ್ಬೇರಿ ಎಕ್ಸ್ಟ್ರಾಕ್ಟ್ ಅಲ್ಲಿ ಹೈ ರಿಚ್ ಕೊಲಜನ್ ಅಂಶ ಇರೋದ್ರಿಂದ ಈ ಸ್ಕಿನ್ ಏನಾಗುತ್ತೆ, ಪಿ ಎಚ್ ಲೆವೆಲ್ ನಾರ್ಮಲಿ ತರುತ್ತೆ. ನಾವು ಹ್ಯಾಂಡ್ಸಮ್ ಆಗಿ ಕಾಣ್ಬೇಕು, ಚೆನ್ನಾಗಿ ಕಾಣ್ಬೇಕು, ಹ್ಯಾಂಡ್ಸಮ್ ಇರಬೇಕು, ಪ್ರತಿಯೊಬ್ರು ಇಷ್ಟಪಡ್ತೀವಿ. ಬಟ್ ಹ್ಯಾಂಡ್ಸಮ್ ಆಗಿ ನಾವು ಯಾವುದೇ ಕ್ರೀಮ್ಸ್ ಅಲೋಪತಿ ಯಾವುದೇ ಕ್ರೀಮ್ಸ್ ಅನ್ನು ನಾವು ಹಾಕಿದ್ರು ನಾವು 1 ಅವರ್ ಇರುತ್ತೆ, ಅಗೇನ್ ಅದು ಬೇಗ ಡ್ಯಾಮೇಜ್ ಆಗುತ್ತೆ. ರೀಸನ್ ಪಿ ಎಚ್ ಲೆವೆಲ್ ನಮಗೆ ಇಂಬ್ಯಾಲೆನ್ಸ್ ಆಗಿರೋದು. ಓಕೆ, ಇದನ್ನ ಬಳಕೆ ಮಾಡೋದ್ರಿಂದ ಡೆಫಿನೆಟ್ಲಿ ತಲೆ ಕೂದಲು ವೈಟ್ ಏರ್ಸ್ ಆಗಿದ್ರೆ 50 ವರ್ಷದ ಒಳಗಿದ್ರೆ ನಮಗೆ 100% ನೆಕ್ಸ್ಟ್ ಬರೋವೆಲ್ಲ ಬ್ಲಾಕ್ ಏರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎರಡನೇದಾಗಿ ಕೊಲಜನ್ ಜಾಸ್ತಿ ಉತ್ಪತ್ತಿ ಆಗೋದ್ರಿಂದ ರೀಗ್ರೋ ನಮ್ಮ ತಲೆ ಕೂದಲು ಮತ್ತೆ ಹುಟ್ಟಕ್ಕೆ ಸ್ಟಾರ್ಟ್ ಆಗ್ತವೆ. 50 ವರ್ಷದ ಒಳಗಿರ್ಬೇಕು, ಇಟ್ಸ್ ಇಂಪಾರ್ಟೆಂಟ್. ಓಕೆ, ಯಾಕಂದ್ರೆ ಬಯೋಲಜಿಕಲ್ ಏಜ್ ಎಫೆಕ್ಟ್. ಓಕೆ, ಇದ್ರ ಜೊತೆಗೆ ಚರ್ಮ, ನಮಗೆ ಮೊಡವೆ ಗುಳ್ಳೆ ಏನೇ ಇದ್ರು ಖಂಡಿತ ನಿವಾರಣೆ ಆಗುತ್ತೆ. ಚರ್ಮದ ಕ್ಯಾನ್ಸರ್ ಇತ್ತು ಅಂದ್ರೆ ಡೆಫಿನೆಟ್ಲಿ ಅದು ನೈಸ್ ಆಗತ್ತೆ, ಹೋಗುತ್ತೆ. ಜೊತೆಗೆ ವಿನ್ಬೇರಿ ಎಕ್ಸ್ಟ್ರಾಕ್ಟ್ ಅನ್ನ ಕರೆಕ್ಟ್ ಆಗಿ ನಾವು ಬಳಕೆ ಮಾಡೋದ್ರಿಂದ ಕಲೆ ಏನಿರುತ್ತೆ ಮುಖದಲ್ಲಿರುವಂತ ಕಲೆ ಡೆಫಿನೆಟ್ಲಿ ಹೋಗುತ್ತೆ. ಸೊ ನೋ ಪ್ರಾಬ್ಲಮ್. ಇದನ್ನ ಜೊತೆಗೆ ಫೇಸ್ ಹ್ಯಾಂಡ್ಸಮ್ ಫೇಸ್ ಆಗುತ್ತೆ, ಪಿ ಎಚ್ ನಾರ್ಮಲಿ ಬರುತ್ತೆ. ಮುಖದ ರಿಂಕಲ್ಸ್ ಏನಿದೆ, ಸುಕ್ ಏನಿದೆ, ಡೆಫಿನೆಟ್ಲಿ 100% ರಿಂಕಲ್ಸ್ ಕಡಿಮೆ ಆಗತ್ತೆ, ಕಂಪ್ಲೀಟ್ ಮಾಯ ಆಗತ್ತೆ. ನಾವು ಆಂಟಿ ಏಜಿಂಗ್ ಇರೋದಿಲ್ಲ, ಚರ್ಮದ ರಕ್ಷಣೆ ಮಾಡತ್ತೆ, ಇದು ಶೈನಿಂಗ್ ಬರುತ್ತೆ, ಫೇಸ್ ವೈಟ್ನೆಸ್ ಬರುತ್ತೆ, ಬ್ರೈಟ್ನೆಸ್ ಆಗುತ್ತೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಹ್ಯಾಂಡ್ಸಮ್ ಆಗಿರ್ಬೇಕು ಅಂತ ನಾವು ಅಂದ್ಕೊಂಡ್ರೆ, ಮತ್ತೆ ಸುಕ್ಕು ಅಷ್ಟೇ ಅಲ್ಲ, ನಾವು ಇನ್ನೂ ಆಡು ಭಾಷೆಯಲ್ಲಿ ಕರಿಸಿಬ್ಬು ಬಿಳಿಸಿಬ್ಬು ಅಂತ ಕರಿತೀವಲ್ಲ, ಅದು ಸಹ ಕಂಪ್ಲೀಟ್ ಹೋಗುತ್ತೆ. ಯಾವುದೇ ತರ ಚರ್ಮದ ಎಲ್ಲ ಸಮಸ್ಯೆನ ನಿವಾರಣೆ ಮಾಡುತ್ತೆ ಆಟೋಮೆಟಿಕಲಿ. ಯಾಕಂದ್ರೆ ಇದರಲ್ಲಿ ಬಿ 12 ಬೀಟಾಯಿನ್ ಅಂಡ್ ಬಿ ಕಾಂಟೆಂಟ್ಸ್ ಜಾಸ್ತಿ ಇರೋದು. ಸೆಕೆಂಡ್, ಕೊಲಜನ್ ಜಾಸ್ತಿ ಉತ್ಪತ್ತಿ ಮಾಡುತ್ತೆ. ಇವೆರಡು ಕಾರಣದಿಂದ ನಮಗೆ ಪಿ ಎಚ್ ಲೆವೆಲ್ ನಾರ್ಮಲಿ ಬರೋದ್ರಿಂದ ಆಟೋಮೆಟಿಕಲಿ ಸರಿ ಆಗುತ್ತೆ. ಇದ್ರೆ ಇದಷ್ಟೇ ಅಲ್ಲ, ಇದು ಬೂಸ್ಟ್ ನಮ್ಮ ಮೆಮೊರಿನ ಬೂಸ್ಟ್ ಮಾಡುತ್ತೆ. IQ ಅಂತ ಕರಿತೀವಿ, ಫಿಸಿಕಲ್ ಏಜ್ ಅಂಡ್ ಮೆಂಟಲ್ ಏಜ್ ಇಸ್ ಈಕ್ವಲ್ ಟು 100. ಓಕೆ, ಈಗ ಜಗತ್ತಿನ ಯಶಸ್ವಿ ವ್ಯಕ್ತಿಗಳನ್ನ ನಾವು ಪರೀಕ್ಷೆ ಮಾಡೋದಾದ್ರೆ, ಈಗ ನಮ್ಮ ಮೋದಿಜಿ ಚೆಕ್ ಮಾಡಿದ್ರೆ ಅವ್ರದ್ದು IQ ಎಷ್ಟಿದೆ, 105 ಇದೆ. ಓಕೆ, ನಮಗೆ ಅಬ್ದುಲ್ ಕಲಾಂ ಚೆಕ್ ಮಾಡಿದ್ರೆ 156 ಜಾಸ್ತಿ ಇದೆ. ಎಲ್ಲ 100% ಇದೆ. ಸರ್ ನೀವು ಎಲನ್ ಮಾಸ್ಕ್ ಚೆಕ್ ಮಾಡಿ 150 ಇದೆ. ಸೊ ಓಕೆ, ನಾವು ಬಿಲ್ ಗೇಟ್ಸ್ ಚೆಕ್ ಮಾಡಿದ್ರೆ 160 ಇದೆ. ಓಕೆ, ನಾವು ಮಾರ್ಕ್ ಜುಗಲ್ಬರ್ಗ್ ಫೇಸ್ಬುಕ್ ಓನರ್ ಅವ್ರನ್ನ ಚೆಕ್ ಮಾಡಿದ್ರೆ 152 ಇದೆ. ನಮ್ ದೇಶದಲ್ಲಿ ಮಧ್ಯಪ್ರದೇಶದ ಒಂದು ಹುಡುಗಿ ನೋಡಿ, ವಿಶಾಲನಿ ಅಂತ, ಈಗಿರೋದ್ರಲ್ಲಿ IQ 225 ಇರೋದು ಅವ್ರದೇ ಹೈಯೆಸ್ಟ್ ಇಂಡಿಯಾದಲ್ಲಿ. ಹಾಗಾದ್ರೆ ನಮ್ಮ IQ ಎಷ್ಟಿದೆಯಪ್ಪ, 140 ಕೋಟಿ ಪಾಪ್ಯುಲೇಷನ್ಸ್ ಇದೆ ನಮ್ಮ ಇಂಡಿಯಾದಲ್ಲಿ. IQ ಸರಾಸರಿ IQ ಎಷ್ಟಿದೆ ಅಂದ್ರೆ 74.5 ಇದೆ, ನಾರ್ಮಲ್ IQ. ಹಾಗಾದ್ರೆ ನಾವು ಡೊನೇಷನ್ ಕೊಡ್ತೀವಿ, ಲಕ್ಷಗಟ್ಲೆ ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ತಾ ಇದೀವಿ ಖರ್ಚು ಮಾಡಿ. ಮಕ್ಕಳಿಗೆ IQ ಇಲ್ಲ ಅಂದ್ರೆ ಯಾಕೆ ಪಾಸಿಬಿಲಿಟಿ ಇದೆ? ಸಕ್ಸಸ್ ರೇಂಜು ಕಡಿಮೆ ಇರುತ್ತೆ. ನೀವು ಡೆವಲಪ್ಡ್ ಕಂಟ್ರೀಸ್ ಜಪಾನ್, ಜರ್ಮನ್ ಆ ಬೆಲ್ಟ್ ಅಲ್ಲಿ ನೀವು ಚೆಕ್ ಮಾಡಿದ್ರೆ ಎಲ್ಲರದು 100+ ಇದೆ. ನಮ್ ದೇಶದ 74.5 ಇದೆ, ಅವ್ರದೆಲ್ಲ 100+ ಇದೆ. ಸೊ ಸಕ್ಸಸ್ ರೇಂಜ್ ನಮ್ಮಲ್ಲಿ ಕಡಿಮೆ ಇದೆ. ರೀಸನ್ ಅಂದ್ರೆ IQ ಕಡಿಮೆ ಇದೆ, ಅಂದ್ರೆ ಮೆಮೊರಿ, ನಮಗೆ ಲಾಸ್ ಆಫ್ ಮೆಮೊರಿ ಜಾಸ್ತಿ ಇದೆ. ಸೊ ಓಕೆ, ಜಸ್ಟ್ ಈ ವಿನ್ಬೆರಿನ ನಾವು 5 ವರ್ಷದ ಮೇಲ್ಪಟ್ಟ ಎಲ್ಲ ಮಕ್ಕಳಿಗೆ ಕೊಡ್ಬೋದು, ದೊಡ್ಡವರು ಯೂಸ್ ಮಾಡ್ಬೋದು. ನಾವು ಓದೋ ಮಕ್ಕಳಿಗೆ ಇದು ಕೊಡೋದ್ರಿಂದ IQ 100% ಇಂಪ್ರೂವ್ ಆಗುತ್ತೆ, ಮತ್ತೆ ಬೂಸ್ಟ್ ಮಾಡುತ್ತೆ. ಸೊ ಲಾಸ್ ಆಫ್ ಮೆಮೊರಿ ಇನ್ಕ್ರೀಸ್ ಆಗುತ್ತೆ, ಟೆನ್ಷನ್ ಕಡಿಮೆ ಆಗುತ್ತೆ, ಅನೆಕ್ಸಿಟಿ ಹೋಗುತ್ತೆ. ಸೊ ಪವರ್ಫುಲ್ ಮೆಮೊರಿ 100% ಇನ್ಕ್ರೀಸ್ ಆಗುತ್ತೆ. ಸಕ್ಸಸ್ ರೇಂಜ್, ಮಕ್ಕಳು ಯಶಸ್ವಿ ಯಾಕಂದ್ರೆ ಫಿಸಿಕಲ್ ಏಜ್ ಅಂಡ್ ಮೆಂಟಲ್ ಏಜ್ ನಾರ್ಮಲಿ ತರುತ್ತೆ. ದ ಟೂ ಡೇಂಜರ್ ಇನ್ ಜಪಾನ್ ಯೂನಿವರ್ಸಿಟಿ ರೀಸೆಂಟ್ಲಿ ಏನ್ ಹೇಳುತ್ತೆ, ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ ಹಾಗೆ ಹೀಗೆ ಅಂತ ನಾವು ಬಹಳ ಜನ ಪೇರೆಂಟ್ಸ್ ಹೇಳ್ತೀವಿ. ಫಿಸಿಕಲ್ ಏಜ್ ಕಡಿಮೆ ಇದ್ದು ಮೆಂಟಲ್ ಏಜ್ ಜಾಸ್ತಿ ಇದ್ರೆ ಡೆಫಿನೆಟ್ಲಿ ದ ಫ್ಯೂಚರ್ಲಿ ಮಗು ಕ್ರಿಮಿನಲ್ ಆಕ್ಟಿವಿಟೀಸ್ಗೆ ಭಾಗವಹಿಸುತ್ತೆ ಅಂತ ಹೇಳುತ್ತೆ ದ ರಿಸರ್ಚ್. ಹಾಗಾಗಿ ನಮಗೆ ಮಗು ಏಜು, ಫಿಸಿಕಲ್ ಏಜು, ಮೆಂಟಲ್ ಏಜು ಈಕ್ವಲ್ ಇರಬೇಕು. ದಟ್ ಈ ಪ್ರಾಡಕ್ಟ್ ಅನ್ನ ರೆಗ್ಯುಲರ್ಲಿ ನಾವು ಯೂಸ್ ಮಾಡೋದ್ರಿಂದ, ಈ ಎಕ್ಸ್ಟ್ರಾಕ್ಟ್ ಇಂದ
ಫಿಸಿಕಲ್ ಏಜ್ ಮೆಂಟಲ್ ಏಜ್ ನಾರ್ಮಲಿ ಬರುತ್ತೆ, ಜೊತೆಗೆ ಬೂಸ್ಟ್ ಮಾಡುತ್ತೆ ಮೆಮೊರಿನ. ದಿಸ್ ಇಸ್ ಇಂಪಾರ್ಟೆಂಟ್. ಸ್ನೇಹಿತರೆ, ಇದ್ರ ಜೊತೆಗೆ ಡಯಾಬಿಟಿಕ್ಗೆ ಇದರಲ್ಲಿ ನೋನಿ ಎಕ್ಸ್ಟ್ರಾಕ್ಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೌಂಡ್. ಒಂದು ಜೆರೋನಿನ್ ಇದೆ, ಹೈ ರಿಚ್ ಪ್ರೋ ಜೆರೋನಿನ್ ಕಾಂಟೆಂಟ್ಸ್ ಅನ್ನು ಇದರಲ್ಲಿ ಆಡ್ ಆಗಿದೆ. ಜೆರೋನಿನ್ ಏನ್ ಮಾಡುತ್ತೆ ದ ರಿಸರ್ಚ್ ಪ್ರಕಾರ? ಸೊ ಇದು ಒನ್ಸ್ ನಮಗೆ ಈ ಪ್ಯಾಂಕ್ರಿಯಾಸ್ ಅಂಡ್ ಬೀಟಾ ಸೆಲ್ಸ್ ಅಂತ ಇವೇನಂದ್ರೆ ಇನ್ಸುಲಿನ್ ಉತ್ಪತ್ತಿ ಮಾಡೋ ಒಂದು ಆರ್ಗನ್ಸ್. ಪ್ಯಾಂಕ್ರಿಯಾಸ್ ಯಾವಾಗ ಡ್ಯಾಮೇಜ್ ಆಗಿದೆಯೋ, ಎಷ್ಟು ಪರ್ಸೆಂಟ್ ಡ್ಯಾಮೇಜ್ ಆಗಿದೆಯೋ ಅದ್ರ ಮೇಲೆ ಬ್ಲಡ್ ಅಲ್ಲಿ ಸ್ಟಾಕ್ ಆದಂತ ಶುಗರ್ ಅನ್ನ ಎನರ್ಜಿ ಕನ್ವರ್ಟ್ ಮಾಡಕ್ ಮಾತ್ರ ನಾವು ಅಲೋಪತಿ ಮಾತ್ರೆ ಬಳಸ್ತೀವಿ ಇಟ್ಟು ಲೈಫ್ ಲಾಂಗ್. ಓಕೆ, ಈ ವಿನ್ಬೆರಿ ಎಕ್ಸ್ಟ್ರಾಕ್ಟ್ ಅನ್ನ ರೆಗ್ಯುಲರ್ಲಿ ನಾವು ಬಳಕೆ ಮಾಡಿದ್ರೆ ಕನಿಷ್ಠ 6 ಮಂತ್ಸ್ ಅಷ್ಟೊತ್ತಿಗೆ ನಮಗೆ ಮಾತ್ರೆನ ತಗೋಬೇಕು. ಸ್ಟಾರ್ಟಿಂಗು ಇದನ್ನು ಯೂಸ್ ಮಾಡಬೇಕು. ಸೊ ಇದ್ರ ಜೊತೆಗೆ ಬಳಕೆ ಮಾಡಿ ಆಮೇಲೆ ನಮ್ಮ ಡಾಕ್ಟರ್ಸ್ ಅನ್ನ ಏನ್ ತೋರಿಸ್ತಾ ಇರ್ತೀವಿ, ಡಾಕ್ಟರ್ ಸರ್ಚ್ ಮಾಡಿ ಅವ್ರು ಚೆಕ್ಅಪ್ ಮಾಡಿದ್ರೆ ಅವ್ರು ಹೇಳ್ತಾರೆ. ಗಳನ್ನ ಕಡಿಮೆ ಮಾಡ್ತಾ ಬರ್ತಾರೆ. ಇನ್ಸುಲಿನ್ ಟ್ಯಾಬ್ಲೆಟ್ಸ್ 1000 mg ಇದ್ರೆ 500 mg 300 mg ಗ್ರಾಜುವಲಿ ಕಡಿಮೆ ಮಾಡ್ತಾ ಬರ್ತಾರೆ. ಆನಂತರ ನಾವು ಬೇಕಾಗಿಲ್ಲ, ಇದನ್ನ ಕಂಟಿನ್ಯೂ 1 year ನಾವು ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಪ್ಯಾಂಕ್ರಿಯಾಸ್ ಅಂಡ್ ಬೀಟಾ ಸೆಲ್ಸ್ ಅನ್ನ ರೀಬಿಲ್ಡ್ ಮಾಡಿ ರೀಇನ್ಸುಲಿನ್ ಪ್ರೊಡ್ಯೂಸ್ ಮಾಡಿಸುತ್ತೆ ನಮ್ಮ ಬಾಡಿ ಒಳಗೆ. ದ ಜೆರೋನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದ ವರ್ಲ್ಡ್. ಅದು ವರ್ಲ್ಡ್ ಅಲ್ಲಿ ಇರೋದ್ರಲ್ಲಿ ಜೆರೋನಿನ್ ಏನ್ ಮಾಡುತ್ತೆ, ಪ್ಯಾಂಕ್ರಿಯಾಸ್ ಅನ್ನು ಬೀಟಾ ಸೆಲ್ಸ್ ಅನ್ನ ರಿಪೇರಿ ಮಾಡಿ ರೀಇನ್ಸುಲಿನ್ ಪ್ರೊಡ್ಯೂಸ್ ಮಾಡಿಸುತ್ತೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ಟೈಪ್ 1 ಆರ್ ಟೈಪ್ 2 ಡಯಾಬಿಟಿಕ್ ನವರಿಗೆ ಸೊ ಎಸೆನ್ಸಿಯಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಡಕ್ಟ್. ಸ್ನೇಹಿತರೆ, ಅದ್ರ ಜೊತೆಗೆ ಡಯಾಬಿಟಿಕ್ ಇಂದ ಬರುವಂತ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಮಾಡುತ್ತೆ. ಅಂದ್ರೆ 90% ಬಹಳಷ್ಟು ಜನರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು, ಕ್ಯಾನ್ಸರ್ ಆಗೋದು, ಟೈಪ್ 2 ಬರ್ತಾ ಇರೋದು, ಜೊತೆಗೆ ನ್ಯೂರಲಾಜಿಕಲ್ ಪ್ರಾಬ್ಲಮ್, ಸೆಕ್ಸುವಲ್ ಪ್ರಾಬ್ಲಮ್ಸ್ ಇವೆಲ್ಲವೂ ಡಯಾಬಿಟಿಕ್ ಬಂದವ್ರಿಗೆ ಇರುತ್ತೆ. ಆ ರಿಸ್ಕ್ ಜಾಸ್ತಿ ಇರುತ್ತೆ. ಅದನ್ನ ಆ ಕಾಂಪ್ಲಿಕೇಶನ್ಸ್ ಅನ್ನ ಅವಾಯ್ಡ್ ಮಾಡಿಸುತ್ತೆ. ಸ್ನೇಹಿತರೆ, ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇಟ್ಸ್ ಲಾಸ್ಟ್ 10 ಪಾಯಿಂಟ್ಸ್. ಇದು ನಮಗೆ ಯೂರಿಕ್ ಆಸಿಡ್ ನ ನಮಗೆ ನಾರ್ಮಲಿ ತರುತ್ತೆ. ಈ ಯೂರಿಕ್ ಆಸಿಡ್ ಗಂಡಸರಿಗೆ ನಮಗೆ ಎಷ್ಟಿರ್ಬೇಕು? 8.5 mg ಫರ್ ಡಿಸಿಲೀಟರ್ ಇರಬೇಕು. 4 to 4 ಇಂದ ಹಿಡಿದು 8.5 ಇರಬೇಕು. ಬಟ್ ನಮಗ್ ಬಹಳಷ್ಟು ಸಮಸ್ಯೆ ಹೆಣ್ಮಕ್ಳಿಗಾದ್ರೆ 2 ಇಂದ ಹಿಡಿದು 7 ವರೆಗೂ ಒಳಗಿರ್ಬೇಕು. ಸೊ ಯೂರಿಕ್ ಆಸಿಡ್ ಜಾಸ್ತಿ ಇದ್ರೆ ಪ್ರಾಬ್ಲಮ್ ಏನಂದ್ರೆ ನಮಗೆ ಬಿ ಪಿ ರೈಸ್ ಆಗತ್ತೆ, ನಮಗೆ ಗೋಟಿ ಆರ್ಥರೈಟಿಸ್ ಬರುತ್ತೆ, ಅಥವಾ ಹಾರ್ಟ್ ಡಿಸೀಸ್ ಬರುತ್ತೆ, ಬಿ ಪಿ ಆಗುತ್ತೆ, ಸ್ಟ್ರೋಕ್ ಆಗೋದು, ಒಬೆಸಿಟಿ ಬರೋದು. ಇವೆಲ್ಲ ಯೂರಿಕ್ ಆಸಿಡ್ ಇಂದ. ನಾವೇನ್ ಮಾಡ್ತೀವಿ, ಜಾಯಿಂಟ್ ಪೇನ್ ಬಂದಿದೆಯಾ ಅಥವಾ ಗ್ಯಾಸ್ಟ್ರಿಕ್ ಬಂದಿದೆಯಾ ಅಂತ ಅದಕ್ಕೆ ಮಾತ್ರ ತಗೊಂತೀವಿ. ಬಟ್ ಯೂರಿಕ್ ಆಸಿಡ್ ನ ನಾರ್ಮಲಿ ತಂದ್ಕೊಳಲ್ಲ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಓಕೆ, ವಿನ್ ಬೆರಿನ ನಾವು ಯೂಸ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಯೂರಿಕ್ ಆಸಿಡ್ ನಾರ್ಮಲಿ ಬರುತ್ತೆ. ಸ್ಟೊಮಕ್ ಡಿಸೀಸ್ ಏನೇ ಪ್ರಾಬ್ಲಮ್ ಇದ್ರೆ ಡೆಫಿನೆಟ್ಲಿ 100% ಹೆಲ್ಪ್ ಆಗುತ್ತೆ. ಕಮ್ ಬ್ಯಾಕ್ ಅವರ್ ರಿವರ್ಸ್ ಅವರ್ ಎನಿ ಹೆಲ್ತ್ ಪ್ರಾಬ್ಲಮ್. ಸ್ನೇಹಿತರೆ, ದೀರ್ಘಾವಧಿ ಕಾಯಿಲೆಗಳಿಗೆ ಹೆಲ್ಪ್ ಆಗುತ್ತೆ. ಜಸ್ಟ್ ಇನ್ನೊಂದು, ವಿನ್ ಬೆರಿ ಇಸ್ ಎ ಸೂಪರ್ ಪವರ್ ಪ್ರಾಡಕ್ಟ್ ಇನ್ ಅಡ್ವಾನ್ಸ್. ದಿಸ್ ತುಂಬಾ ಅಡ್ವಾನ್ಸ್ ಇರೋಂಥ ಪ್ರಾಡಕ್ಟ್. ದ ಫಸ್ಟ್ ಟೈಮ್ ಇನ್ ಇಂಡಿಯಾ ಈ ತರ ಫಾರ್ಮುಲೇಷನ್ಸ್ ಎಕ್ಸ್ಟ್ರಾಕ್ಟ್ಗಳು ನಿಮಗೆ ಬೇರೆ ಕಂಟ್ರಿಯಲ್ಲಿ ಕೆಲವು ಸಿಗ್ತವೆ, ಬಟ್ ಇಂಡಿಯಾದಲ್ಲಿ ಇಲ್ಲ. ದಿಸ್ ಇಸ್ ಫಸ್ಟ್ ಟೈಮ್ ಇದು ಈ ತರ ಪ್ರಾಡಕ್ಟ್, ರಿವರ್ಸ್ ಪ್ರಾಡಕ್ಟ್. ಸ್ನೇಹಿತರೆ, ಹಾಗಾದ್ರೆ ಇನ್ನೊಂದು ಪ್ರಾಡಕ್ಟ್ ಇದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್. ದಿಸ್ ಇಸ್ ಆರ್ಥರೈಟಿಸ್ ಪ್ರಾಡಕ್ಟ್. ಆರ್ಥರೈಟಿಸ್ ಸಂಧಿವಾತ ಏನಿದೆ, ಸುಮಾರು 7-8 ತರ ಸಂಧಿವಾತ ಬರುತ್ತೆ. ಸ್ನೇಹಿತರೆ, ಯಾವುದೇ ತರ ಆರ್ಥರೈಟಿಸ್ ಇರ್ಬೋದು. ಈಗ ನಿಮಗೆ ಆರ್ಥರೈಟಿಸ್ ಅಲ್ಲಿ ಆಸ್ಟಿಯೋ ಆರ್ಥರೈಟಿಸ್ ಅಂತ ಬರುತ್ತೆ. ಆಸ್ಟಿಯೋ ಆರ್ಥರೈಟಿಸ್ ಸ್ಟೇಜ್ 1 ಇದ್ರೆ ಓಕೆ, ಅದ್ರ ಜೊತೆಗೆ ಆರ್ಥರೈಟಿಸ್ ಮೈಲ್ಡ್ ಆರ್ಥರೈಟಿಸ್ ಅಂತ ಸ್ಟೇಜ್ 2 ಅಂತ ಕರೀತಾರೆ ಮೆಡಿಕಲಿ. ಸೊ ಇದಾಗಿರ್ಬೋದು. ಓಕೆ, ಇನ್ನ ಸ್ಟೇಜ್ 3 ಇದ್ರೆ ಅಂದ್ರೆ ಮಾಡರೇಟ್ ಆಗಿದ್ರೆ ಆಲ್ರೆಡಿ ಬೋನ್ಸ್ ಬಿರುಕ್ ಬಿಟ್ಟಿರತ್ತೆ. ಈ 3 ಆರ್ಥರೈಟಿಸ್ಗೆ 100% ರಿಸಲ್ಟ್, ನೋ ಡೌಟ್ ಅಟ್ ಆಲ್. ಆ ತರದ್ದು ಆರ್ಥೋವೇದ್ ಅಂತ ಒಂದು ಪ್ರಾಡಕ್ಟ್, ದ ಸೂಪರ್ ಪವರ್ ಪ್ರಾಡಕ್ಟ್. ಸ್ನೇಹಿತರೆ, ನಿಮಗೆ ಫಸ್ಟ್ ಅಂಡ್ ಸೆಕೆಂಡ್ ಥರ್ಡ್ ಸ್ಟೇಜ್ ಇದ್ರೆ 100% ವರ್ಕ್ ಆಗುತ್ತೆ. ಬಟ್ ಇಟ್ ಇಸ್ 4th ಸ್ಟೇಜ್. ಇದಕ್ಕೆ ಏನು ಮಾಡಕ್ಕಾಗಲ್ಲ, ಇದು ವರ್ಕ್ ಆಗಲ್ಲ. ವೆರಿ ಕ್ಲಿಯರ್, ಡೆಫಿನೆಟ್ಲಿ ವರ್ಕ್ ಆಗಲ್ಲ 4th ಸ್ಟೇಜ್ ಇದ್ರೆ. ಬಟ್ ಫಸ್ಟ್ ಅಂಡ್ ಸೆಕೆಂಡ್ ಥರ್ಡ್ ಸ್ಟೇಜ್ ಇದ್ರೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಇಸ್ ಗುಡ್ ರಿಸಲ್ಟ್. ಇದಕ್ಕೆ ರಾಡ್ ಹಾಕ್ಸ್ಬೇಕು ಬಿಟ್ರೆ, ಯಾಕಂದ್ರೆ ಅಲ್ಲೊಂದು ಕಾರ್ಟೇಜೇ ಇಲ್ಲ ಅಂದ್ರೆ ಅದಕ್ಕೆ ನೋ ಪ್ರಾಬ್ಲಮ್. ಸ್ನೇಹಿತರೆ, ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಇದ್ರ ಜೊತೆಗೆ ಬಹಳಷ್ಟು ಜನರಿಗಿರೋದು ನಮ್ಮ ದೇಶದಲ್ಲಿ ಆರ್ಎ, ರೋಮಟೆಡ್ ಆರ್ಥರೈಟಿಸ್ ಅಂತ. ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಾಗ ಬರುತ್ತೆ ಆರ್ಎ. ಸೊ ಇದು ಡೆಫಿನೆಟ್ಲಿ ಈ ಆರ್ಥೋವೇದು ಇಮ್ಯುನಿಟಿನ ಸ್ಟ್ರಾಂಗ್ ಮಾಡೋದ್ರಿಂದ ಇದು ಆಟೋಮೆಟಿಕಲಿ ಆರ್ಎ ಬಂದಿದ್ರೆ 100% ನಿವಾರಣೆ ಮಾಡುತ್ತೆ. ರೋಮಟೆಡ್ ಆರ್ಥರೈಟಿಸ್ಗೆ ಡೆಫಿನೆಟ್ಲಿ ನಾರ್ಮಲಿ ಬರುತ್ತೆ. ಇದ್ರ ಜೊತೆಗೆ ಇನ್ನೊಂದು ನಮ್ಮ ದೇಶದಲ್ಲಿ ಬಹಳ ಇರೋದು ಕ್ಯಾಲ್ಸಿಯಂ ಇನ್ಡಿಫಿಷಿಯನ್ಸಿ. ಅಂದ್ರೆ ದೇಹಕ್ಕೆ ಬೇಕಾದಂತ ಕ್ಯಾಲ್ಸಿಯಂ ಅಂಶ ಕಡಿಮೆ ಇದೆ, ಇದು ಜಾಸ್ತಿ ಇದ್ರೆ ಡೆಫಿನೆಟ್ಲಿ 100% ಇದನ್ನ ಯೂಸ್ ಮಾಡೋದ್ರಿಂದ
ಕ್ಯಾಲ್ಸಿಯಂ ಅಂಶನ ಜಾಸ್ತಿ ಮಾಡುತ್ತೆ, ನಾರ್ಮಲಿ ತರುತ್ತೆ. ಆಟೋಮೆಟಿಕಲಿ ನಮಗೆ ಜಾಯಿಂಟ್ ಪೇನ್ ಕಡಿಮೆ ಆಗುತ್ತೆ. ಸೊ ಇದ್ರ ಜೊತೆಗೆ ಯೂರಿಕ್ ಆಸಿಡ್, ಇನ್ನೊಂದು ನಾನು ಆಗ್ಲೇ ಹೇಳಿದೆ ಗೋಟಿ ಆರ್ಥರೈಟಿಸ್ ಅಂತ. ಗೋಟಿ ಆರ್ಥರೈಟಿಸ್ಗೆ ನಮ್ಮಲ್ಲಿ ಮೆಡಿಕಲ್ ಸಿಸ್ಟಮ್ ಹೇಗಿದೆ ಅಂದ್ರೆ, ನಾವು ಜಾಯಿಂಟ್ ಪೇನ್ಗೆ ಅಂತ ಡಾಕ್ಟರ್ ಹತ್ರ ಹೋದ್ರೆ ಪೇನ್ ರಿಲೀವರ್ ಇಲ್ಲ ಸ್ಟೆರಾಯ್ಡ್ ತಗೊಂತೀವಿ. ಪೇನ್ ರಿಲೀವರ್ ಆರ್ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್. ಅದು ಇಂಜೆಕ್ಷನ್ ಪವರ್ ಇರೋವರೆಗೂ ವರ್ಕ್ ಆಗುತ್ತೆ. ಮನೆಗೆ ಬಂದ್ರೆ 8 ದಿವಸ ಆದ್ಮೇಲೆ ಮತ್ತೆ ಇದ್ದ ಸೇಮ್ ಪ್ರಾಬ್ಲಮ್. ಸೊ ಆಸ್ಪತ್ರೆ ಮನೆ ಸುಮ್ನೆ ನಾವು ಕಂಟಿನ್ಯೂ ವರ್ಕ್ ಮಾಡ್ತಾ ಇದೀವಿ. ಸ್ನೇಹಿತರೆ, ಇಸ್ ಮೂಲ ಏನು, ಕಾಸ್ ಆಫ್ ಡಿಸೀಸ್ ಏನು ಅಂತ ಚೆಕ್ ಮಾಡಕ್ ಹೋದ್ರೆ ಗೋಟಿ ಆರ್ಥರೈಟಿಸ್ ಬರೋದು ಯೂರಿಕ್ ಆಸಿಡ್ ಜಾಸ್ತಿ ಇರೋದ್ರಿಂದ. ಇದು ಏನ್ ಮಾಡುತ್ತೆ ಅದು ಅಂದ್ರೆ, ನಮಗೆ ಯೂರಿಕ್ ಆಸಿಡ್ ಇಂದ ನಮಗೆ ಗೋಟಿ ಆರ್ಥರೈಟಿಸ್ ಬರೋದನ್ನ 100% ನಿವಾರಣೆ ಮಾಡುತ್ತೆ. ಯೂರಿಕ್ ಆಸಿಡ್ ನಾರ್ಮಲಿ ತಂದಾಗ ಆಟೋಮೆಟಿಕಲಿ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಗೋಟಿ ಆರ್ಥರೈಟಿಸ್. ಸ್ನೇಹಿತರೆ, ಹೀಗೆ ಇದು ಇಸ್ ಮೋಸ್ಟ್ ಪವರ್ಫುಲ್ ಪ್ರಾಡಕ್ಟ್. ಇದ್ರ ಜೊತೆಗೆ ಆಸ್ಟಿಯೋಪೋರೋಸಿಸ್ ಅಂತ, ನಮ್ ದೇಶದಲ್ಲಿ 4 ಜನ ಹೆಣ್ಮಕ್ಳಲ್ಲಿ 3 ಆಸ್ಟಿಯೋಪೋರೋಸಿಸ್ ಇದೆ. ಆಸ್ಟಿಯೋಪೋರೋಸಿಸ್ ಅನ್ನೋದು ಒಂದು ಸೈಲೆಂಟ್ ಕಿಲ್ಲರ್. ಆಸ್ಟಿಯೋಪೋರೋಸಿಸ್ ಇದೆ ಅಂದ್ರೆ ಡೆಫಿನೆಟ್ಲಿ ನಾವು ಒನ್ಸು ಜಾರಿ ಬಿದ್ರು ಅಥವಾ ಬೈಕಿಂದ ಬಿದ್ರು ಇಮಿಡಿಯೇಟ್ಲಿ ಬೋನ್ಸ್ ಕಟ್ ಆಗುತ್ತೆ. ಅಂದ್ರೆ ಟೊಳ್ಳಾಗಿದೆ ಅಂತ, ಬೋನ್ಸು ತಲೆಯಿಂದ ಪಾದದವರೆಗಿನ ಎಲ್ಲ ನಮ್ಮ ಬೋನ್ಸ್ಗಳು ವೀಕ್ ಆಗಿದೆ ಅಂತ. ಸ್ನೇಹಿತರೆ, ಈ ಆಸ್ಟಿಯೋಪೋರೋಸಿಸ್ ಇದ್ರೆ ಡೆಫಿನೆಟ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಂಡು ರಿಪೋರ್ಟ್ ಇಟ್ಕೊಳ್ಳಿ. 3 ತಿಂಗಳು ಸಾಕು ಇದನ್ನ ಯೂಸ್ ಮಾಡಿ. ಜಾಯಿಂಟ್ ಪೇನ್ ಇದ್ರು ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ. ಒಂದು ಆಸ್ಟಿಯೋಪೋರೋಸಿಸ್ ಇದ್ರೆ 100% ನಿವಾರಣೆ ಮಾಡುತ್ತೆ. ದಿಸ್ ಆಸ್ಟಿಯೋಪೋರೋಸಿಸ್ ಇದ್ರೆ. ಸೊ ಯಾಕಂದ್ರೆ ಆಸ್ಟಿಯೋಪೋರೋಸಿಸ್ ಇದ್ರೆ ಬೋನ್ಸ್ ಎಷ್ಟು ವೀಕ್ ಆಗಿರುತ್ತೆ ಅಂದ್ರೆ, ನಮಗೆ ಆಸ್ಟಿಯೋಪೋರೋಸಿಸ್ ಇದ್ರಂತ ಬೋನ್ಸ್ ಇಲ್ಲಿ ಇಸ್ ನಾರ್ಮಲ್ ಬೋನ್ಸ್. ಈಗ ಗಂಡಸರಲ್ಲಿ 8 ಜನದಲ್ಲಿ 2 ಜನಕ್ಕಿದೆ, ಹೆಣ್ಮಕ್ಳಾಗಿದ್ರೆ 4 ಜನದಲ್ಲಿ 3 ಜನಕ್ಕಿದೆ ನಮ್ ದೇಶದಲ್ಲಿ. ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಬಟ್ ಇದಕ್ಕೆ ಮೆಡಿಸಿನ್ಸ್ ಇಲ್ಲ, ಪರ್ಫೆಕ್ಟ್ ರೈಟ್ ಮೆಡಿಸಿನ್ಸ್ ಇಲ್ಲ. ಸೊ ಹಾಗಾಗಿ ದಿಸ್ ಇಸ್ ರೈಟ್ ಮೆಡಿಸಿನ್ಸ್ ಆಗಿ ಕೆಲಸ ಮಾಡುತ್ತೆ. ದಿಸ್ ಫುಡ್ ಸಪ್ಲಿಮೆಂಟರಿ ಆದ್ರೂ ದಿಸ್ ಇಸ್ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಆಸ್ಟಿಯೋಪೋರೋಸಿಸ್. ಡೆಫಿನೆಟ್ಲಿ ಇದನ್ನ ಜಸ್ಟ್ 3 ತಿಂಗಳು ತಗೊಂಡ್ರೆ ಸಾಕಾಗತ್ತೆ. ಲಾಂಗ್ ಟೈಮ್ ಬೇಕಾಗಿಲ್ಲ. ಇದನ್ನ ಜಸ್ಟ್ 100% ವರ್ಕ್ ಆಗತ್ತೆ. ಯಾವ್ದು ಸೈಡ್ ಎಫೆಕ್ಟ್ ಬರಲ್ಲ. ಇದರಲ್ಲಿ ಒಂದು ಸ್ಯಾಚಿಟ್ ಪೌಡ್ರು 60 ಸ್ಯಾಚಿಟ್ ಇರ್ತವೆ, ಪೌಡ್ರ್ ಇರುತ್ತೆ. ಬೆಳಗ್ಗೆ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಮತ್ತು ಸಂಜೆ ಅರ್ಧ ಗಂಟೆ ಮುಂಚೆ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಳೋದು. ಜೊತೆಗೆ ಗುಳಿಗೆ ಇರುತ್ತೆ, 60 ಕ್ಯಾಪ್ಸೂಲ್ಸ್ ಇರ್ತವೆ. ಬೆಳಗ್ಗೆ ಮತ್ತು ಸಂಜೆ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಪೌಡರ್ಸ್ ಜೊತೆಗೆ ಇದನ್ನು ತಗೊಳೋದು. ಮತ್ತೆ ಇನ್ನ ಜೊತೆಗೆ ಒಂದು ಆಯಿಲ್ ಬರುತ್ತೆ, ಒಂದು ಕಿಟ್. ಇದು ಆಯಿಲ್ ಇರುತ್ತೆ, ಅದನ್ನ ನಾವು ಬೆಳಗ್ಗೆ ಮತ್ತು ಸಂಜೆ ಯಾವಾಗಾರ ಮಸಾಜ್ ಮಾಡ್ಕೋಬಹುದು. ಎಲ್ಲೆಲ್ಲಿ ಬ್ಯಾಕ್ ಪೇನ್ ಇದೆಯೋ ಅಥವಾ ಜಾಯಿಂಟ್ ಪೇನ್ ಇದೆಯೋ, ಎಲ್ಲೆಲ್ಲಿ ಪೇನ್ ಇದೆಯೋ ಅಲ್ಲಿ ಮಸಾಜ್ ಮಾಡ್ಕೋಬಹುದು. ದಿಸ್ ಇಸ್ ಒಂದು ಕಿಟ್ ಇದು ಸ್ನೇಹಿತರೆ. ಓಕೆ, ದಿಸ್ ಇಸ್ 2 ಪ್ರಾಡಕ್ಟ್, ವೆರಿ ಪವರ್ಫುಲ್ ಪ್ರಾಡಕ್ಟ್. 2 ವಿನ್ಬೆರಿ ಇಸ್ ಎ ವೆರಿ ಪವರ್ಫುಲ್ ಅಡ್ವಾನ್ಸ್, ದ ಫಸ್ಟ್ ಟೈಮ್ ಇನ್ ಇಂಡಿಯಾ. ದಿಸ್ ಮೋಸ್ಟ್ ಎಸೆನ್ಸಿಯಲ್. ಸೊ ಎಷ್ಟೇ ದೊಡ್ಡ ವ್ಯಕ್ತಿಯಿಂದ ಹಿಡಿದು ಆಟೋ ಡ್ರೈವರ್ ವರೆಗೂ ಪ್ರತಿಯೊಬ್ಬರಿಗೂ ಅತ್ಯವಶ್ಯಕವಾದಂತ ಪ್ರಾಡಕ್ಟ್. ಲೈಫ್ ಎಕ್ಸ್ಟೆಂಡ್ ಪ್ರಾಡಕ್ಟ್ ಅಂಡ್ ರೀಬಿಲ್ಡ್ ಪ್ರಾಡಕ್ಟ್. ಅಂಡ್ ಆರ್ಥೋ ವೇದ್ ಇಸ್ ಎಸೆನ್ಸಿಯಲ್. ಪ್ರತಿಯೊಬ್ಬರಿಗೂ ಮನೇಲೊಬ್ಬರಿಗೆ ಬೇಕೇ ಬೇಕು. ಇಸ್ 2 ಎಸೆನ್ಸಿಯಲ್. ಸ್ನೇಹಿತರೆ, ಹಾಗಾದ್ರೆ ಈ ಪ್ರಾಡಕ್ಟ್ ಕಾಸ್ಟ್ ಬಂದು ಜಸ್ಟ್ MRP ವಿನ್ಬೆರಿ ಇಸ್ 10,396 MRP. ಆದ್ರೆ ಇದನ್ನ ಕಂಪನಿ ಈಗ ಸ್ಟಾರ್ಟಿಂಗು DP ಪ್ರೈಸ್ ಅಲ್ಲಿ ಕೊಡ್ತಾ ಇದೆ ಜಸ್ಟ್ 4,500 ಪ್ಲಸ್ GST ಇದೆ. ಬಟ್ GST ಏನ್ ಬೇಕಾಗಿಲ್ಲ, ಅದನ್ನು ಫ್ರೀ ಕೊಡ್ತಾ ಇದೆ. ಜಸ್ಟ್ 4,500 ರುಪೀಸ್ ಸದ್ಯಕ್ಕೆ. ಓಕೆ, ನೆಕ್ಸ್ಟ್ ನಮಗಿಲ್ಲ ಅರ್ಥವೇದ್ ಬೇಕಂದ್ರೆ ಅರ್ಥವೇದನು MRP 6,000 ಇದೆ. ಆದ್ರೆ ಇದು ಒಂದು ಕಿಟ್ಟು, ಅದನ್ನು ಸಹ ಜಸ್ಟ್ 4,500ಗೆ ಬರುತ್ತೆ. ನಾವು ಯಾವ್ದಾರ ಆಯ್ಕೆ ಮಾಡ್ಕೋಬಹುದು. 2 ಆಪ್ಷನ್ಸ್ ಇದೆ. ಒಂದ್ ಪ್ಯಾಕಿಗೆ ಒಂದ್ ಸೇಲ್ ಅಂತ ಕೌಂಟ್ ಆಗುತ್ತೆ. ಹಾಗಾದ್ರೆ ಇದನ್ನ ಇನ್ಕಮ್ ವೈಸ್ ನಾವು ನೋಡೋಣ. ಇಲ್ಲೊಂದು ಬಿಸಿನೆಸ್ ಇದೆ, ಜಸ್ಟ್ ಪ್ರಮೋಟ್ ಅಂಡ್ ಅರ್ನ್. ದ ಪ್ರಮೋಟ್ ಅಂಡ್ ಅರ್ನ್. ಜಸ್ಟ್ ನಿಮಗೆ ಈ ಪ್ರಮೋಟ್ ಹೇಗಿದೆ, ಜಗತ್ತಿನಲ್ಲಿ ಯಾವುದೇ ಕ್ರಿಪ್ಟೋ, ಎನಿ ನಿಮಗೆ ಅಫಿಲಿಯೇಟ್ ಮಾರ್ಕೆಟಿಂಗ್, ಎನಿ ಡೈರೆಕ್ಟ್ ಸೆಲ್ ಇಂಡಸ್ಟ್ರಿ ಇನ್ ದ ವರ್ಲ್ಡ್, the first time in the world, highest payout provided company in the SMPL. This is only highest payout provided ಮಾಡ್ತಾರೆ ಕಂಪನಿ ಮೊದಲನೇ ಬಾರಿಗೆ. ಸ್ನೇಹಿತರೆ, ಹಾಗಾದ್ರೆ ಇದು ಫಾರ್ಮುಲಾ, ದಿಸ್ ನ್ಯೂ ಫಾರ್ಮುಲಾ. ಇಲ್ಲಿ ದ ನ್ಯೂ ಫಾರ್ಮುಲಾ ಅಂದ್ರೆ ಸೊ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಹಾಗಾದ್ರೆ ಒಂದೊಂದೇ ಇನ್ಕಮ್ ಇದಾವೆ. ಸೊ ಫಸ್ಟ್ ಆಫ್ ಆಲ್ ಮ್ಯಾಚಿಂಗ್ ಬೋನಸ್ ಅಂತ. ಈ ಮ್ಯಾಚಿಂಗ್ ಬೋನಸ್ ಹೇಗೆ ಅಂತ ಹೇಳಿದ್ರೆ, ಓಕೆ, ನಾನು ಜಸ್ಟ್ 2 ಜನಕ್ಕೆ ನಾನು ಪ್ರಮೋಟ್ ಮಾಡಿದೆ. 10 ಜನಕ್ಕೆ ಎಷ್ಟು ಬೇಕಾದ ಜನರಿಗೆ ನಾವು ಪ್ರಮೋಟ್ ಮಾಡಬಹುದು. ಓಕೆ, ಜಸ್ಟ್ 2 ಜನಕ್ಕೆ ಪ್ರಮೋಟ್ ಮಾಡಿದ್ವಿ ಅಂದ್ರೆ ಓಕೆ, ಫಸ್ಟ್ ಲೆವೆಲ್ ನಮಗೆ
2 ಜನಕ್ಕೆ ಪ್ರಮೋಟ್ ಮಾಡಿದ್ವಿ. ಅವಾಗ ಲೆಫ್ಟ್ ಒಂದು ರೈಟ್ ಒಂದು 2 ಜನಕ್ಕೆ ಪ್ರಮೋಟ್ ಮಾಡಿದ್ರೆ ನಮಗೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಓಕೆ, ನಾವು 2 ಜನಕ್ಕೆ ಮಾಡ್ಬೋದು, ಡೈರೆಕ್ಟ್ ಆಗಿ ಎಷ್ಟು ಜನಕ್ಕೆ ಬೇಕಾದ್ರೂ ಮಾಡ್ಬೋದು. ದಿಸ್ ಫಸ್ಟ್ ಲೆವೆಲ್ ಅಂಡ್ ಸೆಕೆಂಡ್ ಲೆವೆಲ್, ಇದು ಎರಡರಿಂದಲೂ ಇನ್ಕಮ್ ಬರುತ್ತೆ. ಹಾಗಾದ್ರೆ ಜಸ್ಟ್ ಇನ್ನೊಂದು ಮೋಸ್ಟ್ ಪವರ್ಫುಲ್ ರೆಫರಲ್ ಬೋನಸ್ ಅಂಡ್ ಡೈರೆಕ್ಟ್ ರೆಫರಲ್. ಸೊ ಡೈರೆಕ್ಟ್ ರೆಫರಲ್ ಎಷ್ಟು ಇನ್ಕಮ್ ಇದೆ ಇದು ಅಂದ್ರೆ 100% ಇದೆ. ಓಕೆ, ನಾನು ಜಸ್ಟ್ ಒಂದು 10 ಜನಕ್ಕೆ ಪ್ರಮೋಟ್ ಮಾಡಿದೆ. ಓಕೆ, ಅವ್ರು 10 ಜನ ಏನ್ ಇನ್ಕಮ್ ಗಳಿಸ್ತಾರೋ ಆ 10 ಜನದಿಂದಲೂ ಇನ್ಕಮ್ ನಮಗೆ 100% ಪ್ರತಿ ವಾರ ಬರುತ್ತೆ, ಅಪ್ ಟು ಲೈಫ್ ಟೈಮ್ ಬರುತ್ತೆ. ಸೊ ಓಕೆ, ಹಾಗಾದ್ರೆ ಎಷ್ಟು ಬರುತ್ತೆ? ಅವರು 10 ಜನ ಇದ್ದಾರೆ ಅಥವಾ 2 ಜನ ಇದ್ದಾರೆ, ನಾವು ಎಷ್ಟು ಜನಕ್ಕೆ ಬೇಕಾದ್ರೂ ಪ್ರಮೋಟ್ ಮಾಡಬಹುದು. ಬಟ್ ಎಸೆನ್ಸಿಯಲ್ ಅಂದ್ರೆ ಮಾಡ್ಲೇಬೇಕಾದ್ದು ಲೆಫ್ಟ್ ಒಬ್ರು ರೈಟ್ ಒಬ್ರು. ಓಕೆ, ನಾವು ಇಲ್ಲ ಡೈರೆಕ್ಟ್ ಆಗಿ ಎಷ್ಟು ಜನ ಬೇಕಾದ್ರೂ ಮಾಡಬಹುದು, ಅನ್ಲಿಮಿಟೆಡ್. ಓಕೆ, ಹಾಗಾದ್ರೆ ಒಂದ್ 10 ಜನಕ್ಕೆ ನಾವು ಪ್ರಮೋಟ್ ಮಾಡಿದ್ವಿ ಡೈರೆಕ್ಟ್ ಆಗಿ. ಅವ್ರು ವಾರ ಅವ್ರು 1,000 ರೂಪಾಯಿ 10 ಜನ ತಗೊಂಡ್ರು, 10,000 ರೂಪಾಯಿ ನಮಗೆ ಬರುತ್ತೆ. ಅವರು 20 ಜನಕ್ಕೆ 20,000 ತಗೊಂಡ್ರು, ನಮಗೆ ಎಲ್ಲರಿಂದಲೂ ಒಬ್ಬರಿಂದ 20,000 ಅಂತೆ ಬರುತ್ತೆ. ಓಕೆ, ಒಬ್ಬ ವ್ಯಕ್ತಿಯಿಂದ ನಮ್ಮ ಐಡಿಯಿಂದ ಡೈರೆಕ್ಟ್ ಆಗಿ ಏನು ಪ್ರಮೋಟ್ ಮಾಡಿವಿ ಅವರಿಂದ 30,000 ರೂಪಾಯಿ ಒಬ್ಬರಿಂದ ಅಂತದ್ದು 10 ಜನದಿಂದಲೂ 3 ಲಕ್ಷ ರೂಪಾಯಿ ವಾರ ಬರುತ್ತೆ. ಹಾಗಾದ್ರೆ ಡೈರೆಕ್ಟ್ ಆಗಿ ನಾವು ಎಷ್ಟು ಫಸ್ಟ್ ಲೆವೆಲ್ ಅಪಾಯಿಂಟ್ ಮಾಡಿವೋ ಒಬ್ಬರಿಂದ 30,000. ಹಾಗಾದ್ರೆ ವೀಕ್ಲಿ 3 lakhs, ಮಂತ್ಲಿ 12 lakhs rupees ಇಸ್ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಡೈರೆಕ್ಟ್ ರೆಫರಲ್ ಬೋನಸ್ ನ 100% ಇನ್ಕಮ್ ಕೊಟ್ಟಿರೋ ಏಕೈಕ ಕಂಪನಿ. ದಿಸ್ ಇಸ್ ಫಸ್ಟ್ ಲೆವೆಲ್. ಸ್ನೇಹಿತರೆ, ಅದೇ ರೀತಿ ದ ಸೆಕೆಂಡ್ ಲೆವೆಲ್ ನಮಗೆ ರೆಫರಲ್ ಬೋನಸ್ ಡೈರೆಕ್ಟ್ ರೆಫರಲ್. ನಾನು ಎಕ್ಸಾಂಪಲ್ ಎ ಅಪಾಯಿಂಟ್ ಮಾಡಿದೆ, ಎ ಮತ್ತೆ ಅವರು ಬಿ ನ ಅಪಾಯಿಂಟ್ ಮಾಡಿದ್ರು. ಓಕೆ, ಅವ್ರು ಎಷ್ಟು ಜನ ಬೇಕಾದ್ರೆ ಅಪಾಯಿಂಟ್ ಮಾಡಬಹುದು ಸೆಕೆಂಡ್ ಲೆವೆಲ್. ಯಾಕಂದ್ರೆ ನಾನೊಂದು 10 ಜನ ಅಪಾಯಿಂಟ್ ಮಾಡಿದೆ, ಅವರೊಂದು 10 ಜನ ಮಾಡಿದ್ರು, 100 ಜನ ಆಯ್ತು. ಎಕ್ಸಾಂಪಲ್ ನಾವು ಬೇಕಾದ್ರೆ ಇಬ್ಬರನ್ನೇ ಮಾಡ್ಬೋದು, 4 ಜನ ಮಾಡ್ಬೋದು. ಸೆಕೆಂಡ್ ಲೆವೆಲ್ ಆಗಿ ಎಷ್ಟು ಜನ ಬರ್ಬೋದು. ಓಕೆ, ಆ 100 ಜನ ಆಯ್ತು ಎಕ್ಸಾಂಪಲ್ ಅಂದ್ರೆ 100 ಜನನು ಒಂದೊಂದ್ 1,000 ರೂಪಾಯಿ ತಗೊಂಡ್ರೆ ನಮಗ್ 1 ಲಕ್ಷ ಬಂತು. ಅವ್ರು 100 ಜನನು 10,000 ತಗೊಂಡ್ರು, ನಮಗ್ 10 ಲಕ್ಷ ಬಂತು. 100 ಜನನು ಒಬ್ರಿಂದ 30,000 ಸೆಕೆಂಡ್ ಲೆವೆಲ್ ಅಲ್ಲಿ. ಫಸ್ಟ್ ಲೆವೆಲ್ ಅಲ್ಲಿ 30,000 ಎಲ್ಲರೂ ಒಬ್ಬರಿಂದ, ಸೆಕೆಂಡ್ ಲೆವೆಲ್ಗೂ 30,000 ಒಬ್ಬರಿಂದ. ಹಾಗೆ 100 ಜನನು 30,000 ಗಳಿಸಿರಂದ್ರೆ ನಮಗೆ ಎಷ್ಟಾಯ್ತು? ವೀಕ್ಲಿ 30 ಲಕ್ಷ ಆಯ್ತು. ತಿಂಗಳಿಗೆ 1,20,20,20 ರೂಪಾಯಿ ಸೆಕೆಂಡ್ ಲೆವೆಲ್ ಇಂದ ಬರುತ್ತೆ. ಬಹುತೇಕ ನೆಟ್ವರ್ಕ್ ಮಾರ್ಕೆಟಿಂಗ್ ಇರೋ ಲೀಡರ್ಸ್ ಬೈನರಿಗೆ ಮ್ಯಾಚಿಂಗ್ ಬೋನಸ್ಗೆ ಹೊಡೆದಾಡ್ತಿರ್ತಾರೆ ಯಾವುದೇ ಕಂಪನಿಗಳಲ್ಲಿ. ದಿಸ್ ಈಸ್ ಯುನಿಕ್. ಇಲ್ಲಿ ನಮ್ಮ ಕೆಳಗಿರೋರು ಫಸ್ಟ್ ಲೆವೆಲ್ ಅಲ್ಲಿ ಅವ್ರಿಗೆ ಇನ್ಕಮ್ ಕೊಡಿಸೋದು ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದೇ ರೀತಿ ನಮ್ ಕೆಳಗಿರೋ ಸೆಕೆಂಡ್ ಲೆವೆಲ್ ಅವ್ರ ದುಡ್ಡಿನ ಗಿಡ ಇದರಲ್ಲಿ, ಅದಕ್ಕೆ ಗೊಬ್ಬರ ನೀರು ಹಾಕಿ ನಾವು ಸಾಕ್ಬೇಕು. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅವ್ರ ಸೆಕೆಂಡ್ ಲೆವೆಲ್ ಆಗಿರೋರು ಎಲ್ಲರಿಗೂ ದುಡ್ಡು ನಾವು ಕೊಡ್ಸಿದ್ವಿ, ಇನ್ಕಮ್ ಕೊಡ್ಸಿದ್ವಿ, ಆಟೋಮೆಟಿಕಲಿ ನಮಗೆ ಬರುತ್ತೆ. ಓಕೆ, 100 ಜನ ಅವ್ರ ಸೆಕೆಂಡ್ ಲೆವೆಲ್ ಆಗಿ 30,000 ಅಂದ್ರೆ 1,20,00,000 ಪ್ರತಿ ತಿಂಗಳು ನಾವು ಗಳಿಸಬಹುದು. ದಿಸ್ ಇಸ್ ಯುನಿಕ್. ಸ್ನೇಹಿತರೆ, ಹಾಗಾದ್ರೆ ಟೋಟಲ್ ಇನ್ಕಮ್ ನಾವು ಚೆಕ್ ಮಾಡಿದ್ರೆ ಒಬ್ಬ ವ್ಯಕ್ತಿಯಿಂದ ಟೋಟಲಿ ಒಂದ್ ಐಡಿಗೆ 1,34,00,000 ರೂಪಾಯಿ ಒಂದು ತಿಂಗಳಿಗೆ ನಾವು ಗಳಿಸಕ್ಕೆ ಕಂಪನಿ ಅವಕಾಶ ಕೊಟ್ಟಿದೆ. ದಿಸ್ ಇಸ್ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಇಲ್ಲಿ ಪರ್ಫಾರ್ಮೆನ್ಸ್ ಬೋನಸ್ ಅಂತ, ನಿಮಗೆ ಪರ್ಫಾರ್ಮೆನ್ಸ್ ಬೋನಸ್ ದ ಫೀಲ್ಡ್ ಎಕ್ಸ್ಪೆನ್ಸಿವ್. ನಾವು ಅಲ್ಲಿ ಮೀಟಿಂಗ್ ಮಾಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ, ಅಥವಾ ಅಲ್ಲಿ ಬೈಕ್ ಪೆಟ್ರೋಲ್ ಹಾಕ್ಸ್ತೀವಿ, ಊಟ ತಿಂಡಿ ಮಾಡ್ತೀವಿ. ಈ ತರದ ಫೀಲ್ಡ್ ಎಕ್ಸ್ಪೆನ್ಸಿವ್ಗೆ ಅಂತಲೇ ಈ ಕಂಪ್ನಿಯಲ್ಲಿ ತಿಂಗಳಿಗೆ 80,000 ಕೊಡುತ್ತೆ. ಯೂನಿವರ್ಸಲ್, ಎಲ್ಲರಿಗೂ ಕೊಡುತ್ತೆ. ಅವ್ರಿಗೂ ಕೊಡುತ್ತೆ, ಇವ್ರಿಗೂ ಕೊಡುತ್ತೆ, ನನಗೂ ಕೊಡುತ್ತೆ, ನಿಮಗೆ ಕೊಡುತ್ತೆ, ಪ್ರತಿಯೊಬ್ಬರಿಗೂ ಕೊಡುತ್ತೆ. ಸ್ನೇಹಿತರೆ, ದಿಸ್ ಇಸ್ ಯುನಿಕ್ ಅಂಡ್ ಯುನಿಕ್ ಅಂಡ್ ಯುನಿಕ್. ಪ್ರತಿಯೊಂದು ಇಲ್ಲಿ ಪ್ರಾಡಕ್ಟ್ ಯುನಿಕ್ ಮತ್ತು ಸಿಸ್ಟಮ್ ಯುನಿಕ್, ಇನ್ಕಮ್ ಯುನಿಕ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ತಿಂಗಳಿಗೆ 80,000 ಪರ್ಫಾರ್ಮೆನ್ಸ್ ಬೋನಸ್ ಇದೆ. ಓಕೆ, ವೀಕ್ಲಿ ಬರುತ್ತೆ. ಸ್ನೇಹಿತರೆ, ಹಾಗಾದ್ರೆ ಇದ್ರ ಜೊತೆಗೆ ಇಲ್ಲಿ ಒಂದು ಕಾರ್ ಇದೆ. ದ ಕಾರು ಡೈರೆಕ್ಟ್ ಆಗಿ ಓಕೆ, ನಾವು ಆಲ್ರೆಡಿ ನಾರ್ತ್ ಇಂಡಿಯಾದಲ್ಲಿ ತುಂಬಾ ಜನಕ್ಕೆ ಆಲ್ರೆಡಿ ಕೊಟ್ಟಿದೆ. ಸೌತ್ ಅಲ್ಲಿ ಜಸ್ಟ್ ಈಗ ಸ್ಟಾರ್ಟ್ ಆಗ್ತಿದೆ. ಜಸ್ಟ್ ಈಗ ಆಲ್ರೆಡಿ ಸುಮಾರು ಜನ ಆಲ್ರೆಡಿ ಎಲಿಜಿಬಲ್ ಆಗಿದ್ದಾರೆ. ಓಕೆ, ಜಸ್ಟ್ 30 ಜನಕ್ಕೆ ಅಷ್ಟೇ ಇದೆ. ಆಲ್ರೆಡಿ ಇರೋದಿನ 7 ಜನಕ್ಕಿದೆ. ಫಸ್ಟ್ ಕಮ್ ಫಸ್ಟ್ ಯಾರು ಮಾಡ್ಕೋಬಹುದು. ನಾನು ಜಸ್ಟ್ ರಿಜಿಸ್ಟರ್ ಮಾಡ್ಕೊಂಡು ಲೆಫ್ಟ್ ಒಂದು ರೈಟ್ ಒಂದು 2 4 8 16 ಸೊ ಆ ಲೆವೆಲ್ ನ ಕಂಪ್ಲೀಟ್ ಮಾಡಿ LDP ಟ್ರೈನಿಂಗ್ ಅವರೆಲ್ಲರನ್ನು ಅಟೆಂಡ್ ಮಾಡಿಸಿದ್ರೆ ಡೆಫಿನೆಟ್ಲಿ 100% ಅವ್ರಿಗೆ ಡೌನ್ ಪೇಮೆಂಟ್ 1 ಲಕ್ಷ ರೂಪಾಯಿ ಕಾರ್ ಬರುತ್ತೆ. ಅಲ್ಲಿ
ಜೊತೆಗೆ EMI ಗೆ ಕಂಪನಿ MD ಅನೌನ್ಸ್ ಮಾಡ್ತಾರೆ, MDನೇ ಬರ್ತಾರೆ. ಸೊ ಟ್ರೈನಿಂಗ್ ಆಗತ್ತೆ, ಇಂಟರ್ನ್ಯಾಷನಲ್ ಟ್ರೈನರ್ ಇರ್ತಾರೆ. ಸೊ ಪ್ರಾಡಕ್ಟ್ ಟ್ರೈನಿಂಗ್ ಇರುತ್ತೆ, ಜೊತೆಗೆ ಅಲ್ಲಿ ಇಂಟರ್ನ್ಯಾಷನಲ್ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಕಾರ್ನು ಕೊಡಿಸುತ್ತೆ ಕಂಪನಿ. ದಿಸ್ ಇಸ್ ಯುನಿಕ್. ಸೌತ್ ಅಲ್ಲಿ ಈಗ ಅವಕಾಶ ಇದೆ, ಜಸ್ಟ್ 7 ಜನಕ್ಕೆ ಅವಕಾಶ ಇದೆ. ಹೋಗಿ ಯಾರು ಬೇಕಾದ್ರೂ ಪಡ್ಕೋಬಹುದು. ಸೊ ಅಡ್ವಾನ್ಸ್ ಇದೆ, ಯಾರು ಫಸ್ಟ್ ಮಾಡ್ಕೊಂತಾರೆ ಅವ್ರಿಗಿರುತ್ತೆ. ಸ್ನೇಹಿತರೆ, ಇದ್ರ ಜೊತೆಗೆ ಸ್ಟಾರ್ಟ್ ರೀಪರ್ಚೇಸಿಂಗ್ ಸ್ಟಾರ್ಟ್ ಆಗುತ್ತೆ ಶಾರ್ಟ್ಲಿ. ರೀಪರ್ಚೇಸಿಂಗ್ ಇನ್ಕಮ್ ನಮಗೆ ಮೋಸ್ಟ್ಲಿ ಏಪ್ರಿಲ್ ಆರ್ ಮೇ ಇಂದ ಸ್ಟಾರ್ಟ್ ಆಗುತ್ತೆ. ಈ ರೀಪರ್ಚೇಸಿಂಗ್ ಇನ್ಕಮ್ ಹೇಗಿರುತ್ತೆ, ಉದಾಹರಣೆ ನಾನು ಜಸ್ಟ್ ಇಲ್ಲಪ್ಪ ನನಗೆ 10 ಜನ ಮಾಡಕ್ಕಾಗಲ್ಲ, ನೋ ಪ್ರಾಬ್ಲಮ್ ಸರ್. ಜಸ್ಟ್ ನೀವು ಬೈನರಿನೇ 2, 4, 8, 16 ಹೀಗೆ 10 ಲೆವೆಲ್ ನೀವು ಕಂಪ್ಲೀಟ್ ಮಾಡ್ಕೊಂಡು 1,000 ಜನದ್ದೇ ಟೀಮ್ ಕಟ್ಕೊಂಡ್ರೆ ಡೆಫಿನೆಟ್ಲಿ 100% ತಿಂಗಳಿಗೆ 6 ಲಕ್ಷ ರೂಪಾಯಿ ಕಣ್ಣು ಮುಚ್ಚಿಕೊಂಡು ನೀವು ವಿತೌಟ್ ಎಫರ್ಟ್ 6 lakhs rupees per monthly ಅಪ್ ಟು ಲೈಫ್ ಟೈಮ್. ಫಸ್ಟ್ ಕಮ್ ಫಸ್ಟ್ ಸಿಸ್ಟಮ್. ನಾವು ಫಸ್ಟ್ ಕಮ್ ಫಸ್ಟ್ ಸಿಸ್ಟಮ್ ಇದೆ. ಯಾರು ಮುಂಚೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂತೀವೋ ಆಲ್ ಇಂಡಿಯಾದಲ್ಲಿ ಅಡ್ವಾನ್ಸ್ ಇದೆ, ತುಂಬಾ ಅಡ್ವಾನ್ಸ್ ಇದೆ. ಆ ತರದ್ದು ನೀವು ಯಾವುದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳಲ್ಲಿ, ಯಾವುದೇ ಡೈರೆಕ್ಟ್ ಸೇಲ್ ಇಂಡಸ್ಟ್ರಿಯಲ್ಲಿ ಈ ತರದ ಅಡ್ವಾನ್ಸ್ ಇಲ್ಲ. ಆ ತರದ ಅಡ್ವಾನ್ಸ್ ರೀಪರ್ಚೇಸಿಂಗ್ ಪ್ಲಾನ್ ಬರ್ತಾ ಇದೆ, ಇಸ್ ಅಡ್ವಾನ್ಸ್ ಇದೆ. ಓಕೆ, 6 lakhs rupees ಮಿನಿಮಮ್ ಇರುತ್ತೆ. ಓಕೆ, ಜಸ್ಟ್ ಸಿಂಪಲ್, ಜಸ್ಟ್ 1,000 ಜನದ್ದು ಟೀಮ್ ಬಿಲ್ಡ್ ಮಾಡ್ಕೊಂಡ್ರೆ ಜಸ್ಟ್ ಸಿಂಪಲ್. ಓಕೆ, ಇಲ್ಲ ಸರ್ ನಾನು ಜಾಸ್ತಿ ದುಡ್ಡು ಬೇಕಂದ್ರೆ 1 ಕೋಟಿ 1 crores 1 CR ಎವ್ರಿ ಮಂತ್ ಅಪ್ ಟು ಲೈಫ್ ಟೈಮ್ ಇನ್ಕಮ್ ಗಳಿಸಕ್ಕೆ ಅವಕಾಶ. ದ ರೀಪರ್ಚೇಸಿಂಗ್ ಇನ್ಕಮ್ ಓನ್ಲಿ ಫಾರ್ ರೀಪರ್ಚೇಸಿಂಗ್. ಎಲ್ಲೆಲ್ಲೂ ನೀವು ನೋಡಿರಕ್ ಸಾಧ್ಯನೇ ಇಲ್ಲ. ಲೈಫ್ ಸೆಟ್ಲ್ ಎವ್ರಿ ಮಂತ್ ಅಪ್ ಟು ಲೈಫ್ ಟೈಮ್. ಓಕೆ, ಹಾಗಾದ್ರೆ ಜಸ್ಟ್ ಟೀಮ್ ಬಿಲ್ಡಪ್ ಮಾಡ್ಕೊಳ್ಳಿ. ನೀವು ಬೈನರಿ ತರನ ಮಾಡ್ಕೊಳ್ಳಿ, ಡೈರೆಕ್ಟ್ ಆಗಿ 10 ಜನರ ಮಾಡ್ಕೊಳ್ಳಿ. ಸೊ ನಿಮ್ ಚಾಯ್ಸ್. ಕಂಪನಿಯಲ್ಲಿ ಯಾರಿಗೂ ಫೋರ್ಸ್ ಇಲ್ಲ, ಬಟ್ 2 ಕಂಪಲ್ಸರಿ. ಬಿಟ್ರೆ ನೀವು ಎಷ್ಟು ಜನ ಬೇಕಾದ್ರೆ ಡೈರೆಕ್ಟ್ ಮಾಡ್ಕೋಬಹುದು, ಟೀಮ್ ಬಿಲ್ಡ್ ಮಾಡ್ಕೋಬಹುದು. 10,000 ಜನದ್ದು ಟೀಮ್ ಬಿಲ್ಡ್ ಮಾಡ್ಕೊಂಡಿದ್ರೆ 100% ರೀಪರ್ಚೇಸಿಂಗ್ ಇನ್ಕಮ್ 1 ಕೋಟಿ ಪ್ರತಿ ತಿಂಗಳು ಅಪ್ ಟು ಲೈಫ್ ಟೈಮ್ ಗಳಿಸ್ಲಿಕ್ಕೆ ಅವಕಾಶ ಕೊಡ್ತಾ ಇದೆ. ದಿಸ್ ಇಸ್ ಯುನಿಕ್. This is unique and life settler. Okay, this is special repurchasing plan in advance. ಸ್ನೇಹಿತರೆ, ಇದ್ರ ಜೊತೆಗೆ ಈ ಪ್ಲಾನ್ ಸಿಸ್ಟಮ್ ಅನ್ನ ನಿಮಗೆ ಪರಿಚಯ ಮಾಡಿಕೊಟ್ಟೆ. ದಿಸ್ ಇಸ್ ಸ್ಪೆಷಲ್ ಜಸ್ಟ್ ಸ್ಟಾರ್ಟ್ಅಪ್ ಕಂಪನಿ. ಇದ್ರ ಜೊತೆಗೆ ಇನ್ಕಮ್ ಆಲ್ರೆಡಿ ನಾರ್ತ್ ಇಂಡಿಯಾದಲ್ಲಿ ಹೈಯೆಸ್ಟ್ ಇನ್ಕಮ್ ಆಲ್ರೆಡಿ ಗಳಿಸಿದ್ದಾರೆ. ದಿಸ್ ಇಸ್ ಬಹಳಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ಅಂಡ್ ಸಿಸ್ಟಮ್. ನಿಮಗೆ ಈ ಪ್ಲಾನ್ ಅನ್ನ ಸಿಸ್ಟಮ್ ಅನ್ನ ನಾನು ಪರಿಚಯ ಮಾಡ್ಕೊಟ್ಟಿದ್ದೀನಿ. ಓಕೆ, ಇದನ್ನ ನಾನು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಓಕೆ ಮತ್ತೆ ನಾವು ಸಂಪರ್ಕ ಮಾಡೋಣ. ಓಕೆ, ನಾನು ಈ ಮೈಕ್ ಅನ್ನ ಕಣ್ಮೇಶ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಓಟೋ ಸರ್, ಕಣ್ಮೇಶ್ ಜಿ. Thank you, Professor. Thank you very much. Yes, leaders. So ಇವತ್ತಿನ ಜೂಮ್ ಮೀಟಿಂಗ್ ಅಲ್ಲಿ ನೀವೆಲ್ಲರೂ ಕೂಡ ಕೇಳ್ಕೊಂಡ್ರಿ ಪ್ಲಾನ್ ಅನ್ನ ಮತ್ತೆ ಪ್ರಾಡಕ್ಟ್ ಬಗ್ಗೆ. ಸೊ 1 ನಿಮಿಷ ರೆಕಾರ್ಡಿಂಗ್ ಆಫ್ ಮಾಡ್ಬಿಡ್ತೇನೆ ಫಸ್ಟ್.